In the last class, we have been discussing about the definition of international law. We discussed one definition that is called as traditional definition, for which we have seen that it has very limited scope and which was considered as suitable for those earlier days. But because of the changing nature of international law, to the current scenario or in the present condition, the traditional definition may not be wholly suitable. So therefore, to a great extent, this definition has been modified to include few more things. That's what we will be studying in detail. The definition mugsidva purti. Had we completed our discussion on the definition, or should we still do it? Can anyone throw some light on that? Exact where we stopped exactly? Good morning, sir. Good morning. Good morning. Can anyone explain? New definition, sir. New definition ಮಾಡ್ತಾ ಇದ್ವಮ್ಮ ಅಥವಾ ಮುಗಿದಿತ್ತು ಅದನ್ನು? Okay. So ಮುಗಿದಿತ್ತು. So yes. So we have discussed about the definition of international law. So ಏನು ಒಂದು ಅರ್ಥ ಆಗುತ್ತೆ ಅಂದ್ರೆ it is going to regulate the relationships. So ಇದು ಸಂಬಂಧಗಳನ್ನ ನಿಯಂತ್ರಣ ಮಾಡುತ್ತೆ. ಯಾರ ಸಂಬಂಧಗಳನ್ನ? ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ ಏನಂತ ಪರಿಗಣಿಸಿದ್ರು? ಕೇವಲ ರಾಷ್ಟ್ರ ಮತ್ತು ರಾಷ್ಟ್ರಗಳ ನಡುವೆ ಇರೋ ಸಂಬಂಧಗಳನ್ನ ನಿಯಂತ್ರಣ ಮಾಡುವಂತಹ ಒಂದು ಕಾನೂನುಗಳ ಒಂದು ಸಮೂಹ ಏನ್ ಕರಿತೀವಿ ಅದನ್ನ ಇಂಟರ್ನ್ಯಾಷನಲ್ ಲಾ ಅಂತ ಪರಿಗಣಿಸ್ತೀವಿ. ಅಂದ್ರೆ ಅಲ್ಲಿ ಬೇರೆ ಯಾರಿಗೂ ಅವಕಾಶ ಇರೋದಿಲ್ಲ, ಕೇವಲ ರಾಜ್ಯಗಳಿಗೆ ಮಾತ್ರ ಸಂಬಂಧಪಟ್ಟಂತದ್ದು ಮತ್ತು ರಾಜ್ಯಗಳು ಒಂದು ಪರಸ್ಪರ ಹೊಂದಿರುವಂತಹ ಸಂಬಂಧಗಳನ್ನ ರೆಗ್ಯುಲೇಟ್ ಮಾಡೋದು, ಅದನ್ನ ನಿಯಂತ್ರಣ ಮಾಡೋದು, ಅದು ಮಾತ್ರ ಅಂತಾರಾಷ್ಟ್ರೀಯ ಕಾನೂನಿನ ಕೆಲಸ ಆಗಿತ್ತು ಯಾವಾಗ ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ. ಆದ್ರೆ ಏನಾಯ್ತು, ನಂತರದಲ್ಲಿ ಈ ಒಂದು ವ್ಯಾಖ್ಯಾನ ಅಷ್ಟು ಸಮಂಜಸ ಅನ್ಸಲ್ಲ, ಎಸ್ಪೆಷಲಿ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಫಸ್ಟ್ ವರ್ಲ್ಡ್ ವಾರ್ ಇಂದ ನಿಂತ್ಕೊಡಿ, ಮೊದಲನೇ ಒಂದು ವಿಶ್ವ ಯುದ್ಧ ನಡೆದ ನಂತರ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆಗಳಾದವು. ಏನಾಯ್ತು, ಹೊಸದಾಗಿ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಮತ್ತೆ ಅವು ಹೆಂಗಂದ್ರೆ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಹೆಂಗಂದ್ರೆ ಅವು ಇಡೀ ವಿಶ್ವಕ್ಕೆ ಇರುವಂತಹ ಕೆಲವು ಸಂಘ ಸಂಸ್ಥೆಗಳು. ಎಕ್ಸಾಂಪಲ್ WHO ಆಗಿರ್ಬೋದು, UN ಆಗಿರ್ಬೋದು, WTO ಆಗಿರ್ಬೋದು, ಇವೆಲ್ಲ ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೂ ಅನ್ವಯಿಸುವಂತಹ ಒಂದು ಸಂಸ್ಥೆ. ಅದೇ ರೀತಿ ಪ್ರಾದೇಶಿಕ ಮಟ್ಟದಲ್ಲಿ ಯುರೋಪಿಯನ್ ಯೂನಿಯನ್ ಅವರೊಂದು ಹೊಸ ಒಂದು ಸಂಸ್ಥೆನ ಮಾಡ್ಕೊಂಡ್ರು. ಅದೇ ರೀತಿ ಏಷ್ಯಾದಲ್ಲೂ ಅಷ್ಟೇ ನಮಗೆ ಬೇಕಾದಂತಹ ಕೆಲವು ಪ್ರಾಂತೀಯ ಸಂಘ ಸಂಸ್ಥೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಂಡು. ಸೊ ಅದ್ರೇನಾಯ್ತು, ಇವುಗಳ ಸಂಬಂಧಗಳು ಇತ್ತು ಯಾರ ಜೊತೆಗೆ? ರಾಷ್ಟ್ರಗಳ ಜೊತೆ. ರಾಷ್ಟ್ರಗಳು ಮತ್ತೆ ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಜೊತೆ ಸಂಬಂಧ ಇತ್ತು, ಅವುಗಳನ್ನು ರೆಗ್ಯುಲೇಟ್ ಮಾಡಬೇಕಾಗಿತ್ತು. ನಂತರದಲ್ಲಿ ಏನಾಯ್ತು, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಜಾಸ್ತಿ ಆಗೋದ್ರಿಂದ ಕಮ್ಯುನಿಕೇಶನ್, ಸಂವಹನ ಇದೆಯಲ್ಲ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಬಹಳ ಸುಲಭ ಆಯ್ತು. ಮತ್ತೆ ಜನರ ಒಂದು ಮೂವ್ಮೆಂಟ್, ಆ ಜನರ ಒಂದು ಇದು ಹೋಗಿ ಬರೋದು ಎಲ್ಲ ಇದೆಯಲ್ಲ, ಅದು ಬಹಳ ಸುಲಭ ಆಗಿ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಲನವಲನಗಳು ಮನುಷ್ಯರದ್ದು ಜಾಸ್ತಿ ಆಯ್ತು. ಅದರಿಂದ ಖಾಸಗಿ ವ್ಯಕ್ತಿಗಳು ಕೂಡ ಅವ್ರು ಮಾಡೋ ಕೃತ್ಯಗಳು ಕೆಲವು ಸತಿ ಏನಾಗ್ಬೋದು, ಅವುಗಳ ಪರಿಣಾಮ ಇಡೀ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಬೀರುವಂತಹ ಅವಕಾಶಗಳಿತ್ತು. So there was possibility of even individuals whose act is going to have an adverse effect on the whole international community. ಇಡೀ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುವಂತಹ ಕೃತ್ಯಗಳನ್ನ ಖಾಸಗಿ ವ್ಯಕ್ತಿಗಳು ಮಾಡೋದಕ್ಕೂ ಸಾಮರ್ಥ್ಯ ಸಿಕ್ತವ್ರಿಗೆ. They became capable of even individual causing damage to such an extent that it is going to be the concern of international community. ಇದು ಒಂದು ಭಾಗ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳಿಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಸಿಗಕ್ಕೆ ಶುರು ಆಯ್ತು. ಸೊ ದಿಸ್ ಇಸ್ ದಟ್ ಎಸ್, ಇರ್ರೆಸ್ಪೆಕ್ಟಿವ್ ಆಫ್ whose nationality, which nation you belong to, ನೀನು ಯಾವ್ದು ರಾಷ್ಟ್ರಕ್ಕೆ ಸೇರಿದ್ಯಾ ಅನ್ನೋದು ಸೆಕೆಂಡರಿ ವಿಷಯ. ನೀನೊಬ್ಬ ಮನುಷ್ಯ ಅಂದ್ಮೇಲೆ ಮನುಷ್ಯನಿಗೆ ಆದಂತ ಇರುವಂತಹ ಕೆಲವು ಹಕ್ಕುಗಳು ಎಲ್ಲರಿಗೂ ಇರ್ತದೆ. ಅದು ಎಲ್ಲಾ ರಾಜ್ಯಗಳು ಆ ಪ್ರತಿಯೊಬ್ಬ ವ್ಯಕ್ತಿಯ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು? ಪ್ರತಿ ರಾಜ್ಯದ್ದು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆಲ್ಲ ಮನವರಿಕೆ ಆಗ್ತಾ ಹೋಯ್ತು ಜನಕ್ಕೆ. ಯಾಕಂದ್ರೆ ಅದಿಲ್ಲದೆ ಇದ್ರೆ, ಎರಡನೇ ವರ್ಲ್ಡ್ ವಾರ್ ಆಯ್ತಲ್ಲ, ನೀವೆಲ್ಲ ಕೇಳಿದ್ದೀರಿ, ರಾಜ್ಯನೇ ತನ್ನದೇ ಪ್ರಜೆಗಳನ್ನ ಬಹಳ ಹೀನಾಯವಾಗಿ ಕಾಣು ಅವ್ರನ್ನ ಕೊಲ್ಲೋ ಒಂದು ಮಟ್ಟಕ್ಕೆ ರಾಜ್ಯಗಳು ಹೋದ್ವು. ಅದರಿಂದ ರಾಜ್ಯದ ವಿರುದ್ಧನೂ ಕೂಡ ರಕ್ಷಣೆ ಬೇಕು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅಂತ ರಿಯಲೈಸ್ ಆಯ್ತು. ಏನಕ್ಕೋಸ್ಕರ? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಅಂದ್ರೆ ಮಾನವ ಹಕ್ಕುಗಳ ರಕ್ಷಣೆ ಅತ್ಯವಶ್ಯಕ. ಮತ್ತೆ ಇದು ಯಾರ ಕನ್ಸರ್ನು, ಇದು ಯಾರ ಜವಾಬ್ದಾರಿ ಅಂದ್ರೆ ಕೇವಲ ರಾಷ್ಟ್ರಗಳದಷ್ಟೇ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಸಮುದಾಯ. ಯಾಕಂದ್ರೆ ಎ ಥ್ರೆಟ್ ಟು ಪೀಸ್ ಇನ್ ಎನಿ ಪ್ಲೇಸ್ ಇಸ್ ಎ ಥ್ರೆಟ್ ಟು ದ ಹೋಲ್.
ಎಲ್ಲೋ ಒಂದು ಭಾಗದಲ್ಲಿ ಏನಾರ ಅಶಾಂತಿ ಯಾವುದೋ ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಅಶಾಂತಿ ಇದೆ ಅಂದ್ರೆ ಅದಲ್ಲಿಗೆ ಸೀಮಿತವಾಗೋದಿಲ್ಲ, ಅದು ಆದಷ್ಟು ಬೇಗ ಸ್ಪ್ರೆಡ್ ಆಗಿ ಇಡೀ ಪ್ರಪಂಚದಲ್ಲಿ ಅಶಾಂತಿ ಉಂಟು ಮಾಡೋದಕ್ಕೆ ಕಾರಣಗಳಾಗ್ತವೆ. ಅದರಿಂದ ಎಲ್ಲೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರ್ದು, ಅವಾಗ ಶಾಂತಿ ಇರುತ್ತೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಅಂತ ಮನವರಿಕೆ ಆಯ್ತು ರಾಷ್ಟ್ರಗಳಿಗೆ. ಅದರಿಂದ ಏನ್ ಮಾಡಿದ್ರು, ಪ್ರತಿಯೊಬ್ಬ ವ್ಯಕ್ತಿ, ಅದು ಯಾವ ರಾಷ್ಟ್ರ ಅನ್ನೋದು ಮುಖ್ಯ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಮಾನವ ಹಕ್ಕನ್ನು ರಕ್ಷಣೆ ಮಾಡೋದಿಲ್ಲ, ಅದು ಕೇವಲ ಆ ರಾಷ್ಟ್ರದ ಸರ್ಕಾರದ ಅಥವಾ ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ, ಅದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತ ವಿಷಯ ಅಂತ ಪರಿಗಣಿಸಿದ್ರು ಜನ. ಅದರಿಂದ ಏನಾಯ್ತು, ಅದಕ್ಕೆ ರಕ್ಷಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಕ್ಕೆ ಶುರು ಆಯ್ತು. ಇವಾಗ ಏನಾಗುತ್ತೆ ಅಂದ್ರೆ ಹಳೆಯ ವ್ಯಾಖ್ಯಾನ ಇದೆಯಲ್ಲ, ನಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಹಳೆಯ ವ್ಯಾಖ್ಯಾನ, ಅದು ಈಗಿನ ಹೊಸ ಸ್ಥಿತಿಗೆ ಸೂಕ್ತ ಅನ್ಸೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಇನ್ನೂ ಒಂದಷ್ಟು ಸೇರಿಸಿದ್ರು. ಏನೇನು ಅನ್ನೋದನ್ನ ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ ಆಗ್ಲೇ. ಐ ವಿಲ್ ಜಸ್ಟ್ ರಿಕಲೆಕ್ಟ್ ಅಂಡ್ ವಿ ವಿಲ್ ಪ್ರೊಸೀಡ್. ಅದರಿಂದ ಏನಾಗುತ್ತೆ, ರಾಜ್ಯ ಮತ್ತು ರಾಜ್ಯದ ನಡುವೆ ಸಂಬಂಧಗಳನ್ನ ರೆಗ್ಯುಲೇಟ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ನಿಯಮಗಳು ತತ್ವಗಳನ್ನು ನಾವು ಅಂತಾರಾಷ್ಟ್ರೀಯ ಕಾನೂನಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಬರೋದಿನ್ನೇನು, ರೂಲ್ಸ್ ಅಂಡ್ ಲಾ ರಿಲೇಟಿಂಗ್ ಟು ಫಂಕ್ಷನಿಂಗ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ, ಹೆಂಗ್ ಕಾರ್ಯನಿರ್ವಹಿಸಬೇಕು, WHO ಏನ್ ಮಾಡ್ಬೇಕು, ಯುನೈಟೆಡ್ ನೇಷನ್ಸ್ ಏನ್ ಮಾಡ್ಬೇಕು, ಹೆಂಗ್ ಕೆಲಸ ಮಾಡ್ಬೇಕು ಯುನೈಟೆಡ್ ನೇಷನ್ಸ್, ಇವ್ ಬಗ್ಗೆ ನಿಯಮಗಳು ಬಂತು. ಅವುಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗ ಅಂತ ಪರಿಗಣಿಸ್ತಾರೆ. ಅಷ್ಟೇ ಅಲ್ಲ, ಮತ್ತೆ ಆಕ್ಟ್ಸ್ ಆಫ್ ಇಂಡಿವಿಜುವಲ್ಸ್, ಕೆಲವು ಸಂದರ್ಭಗಳಲ್ಲಿ ಖಾಸಗಿ ವ್ಯಕ್ತಿ ಮಾಡೋ ಕೃತ್ಯಗಳನ್ನು ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪರಾಧ ಅಂತ ಪರಿಗಣಿಸಿ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮಗಳನ್ನು ತಗೊಳ್ಳೋದಕ್ಕೂ ಅವಕಾಶ ಬಂತು. ಸೊ ಅದರಿಂದ ಈ ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿ ಹೆಚ್ಚಾಗ್ತಾ ಹೋಯ್ತು. ಸೊ ಆಸ್ ಆಫ್ ನೌ ದಿಸ್ ಇಸ್ ದ ಡೆಫಿನೇಷನ್. ಐ ವಿಲ್ ರೀಡ್ ಔಟ್, ಆಲ್ ಆಫ್ ಯು ಮಸ್ಟ್ ರಿಮೆಂಬರ್. ನಾಳೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ ಬೇಕಾರೆ ಮನೆಯಲ್ಲಿ. ನಿಮ್ಗೆಲ್ಲರಿಗೂ ನೋಡ್ದೇನೆ, ಪುಸ್ತಕ ನೋಡ್ದೇನೆ ಈ ಒಂದು ವ್ಯಾಖ್ಯಾನ ನಿಮ್ಗೆಲ್ಲರಿಗೂ ಬರ್ಬೇಕು. ಕನ್ನಡಕ್ಕೆ ಬೇಕಾದ್ರೆ ತರ್ಜುಮೆ ಮಾಡ್ಕೊಳ್ಳಿ, ನಾನು ಪ್ರಯತ್ನ ಪಡ್ತೀನಿ, ಬೇಕಾದ್ರೆ ಬರ್ಕೊಳ್ಳಿ. ಯಾರು ಕನ್ನಡದಲ್ಲಿ ಬರ್ಕೊಬೇಕು ಅಂದ್ರೆ, ಇದು ಒಂದು ಏನು ಡೆಫಿನೇಷನ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಖ್ಯಾನ ಏನದು, ಇಟ್ಸ್ ಎ ಬಾಡಿ ಆಫ್ ಲಾ. ಅದು ಒಂದು ಕಾನೂನುಗಳ ಒಂದು ಸಮೂಹ, ಒಂದು ವ್ಯವಸ್ಥೆ. ಅಂತಾರಾಷ್ಟ್ರೀಯ ಕಾನೂನು ಏನು, ಅದು ಕಾನೂನುಗಳ ಒಂದು ಸಮೂಹ ಅಥವಾ ವ್ಯವಸ್ಥೆ. ಅಲ್ಲೇನಿದೆ, ಕಾಂಪೋಸ್ಡ್ ಆಫ್ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್ ಆಫ್ ಕಾಂಡಕ್ಟ್. ಅಲ್ಲಿ ನಡವಳಿಕೆ ಮತ್ತು ನಡವಳಿಕೆಗೆ ರಾಷ್ಟ್ರಗಳ ನಡವಳಿಕೆ ಸಂಬಂಧಪಟ್ಟಂತಹ ತತ್ವ ಮತ್ತು ನಿಯಮಗಳನ್ನ ಹೊಂದಿರುತ್ತೆ. ಆ ಒಂದು ಕಾನೂನಿನ ಒಂದು ಸಮೂಹ ಏನಿರುತ್ತೆ, ಅಲ್ಲಿ ರಾಷ್ಟ್ರಗಳ ನಡವಳಿಕೆಗಳನ್ನು ನಿಯಂತ್ರಣ ಮಾಡುವಂತಹ ನಿಯಮ ಮತ್ತು ತತ್ವಗಳಿರ್ತವೆ. ಮತ್ತೆ ಯಾವ ತರ ತತ್ವಗಳು ಅಂದ್ರೆ, ವಿಚ್ ದ ಸ್ಟೇಟ್ ಫೀಲ್ ದೆಮ್ಸೆಲ್ಸ್ ಬೌಂಡ್ ಟು ಅಬ್ಸರ್ವ್. ಅವುಗಳ ಬಗ್ಗೆ ಒಂದು ಭಾವನೆ ಇರುತ್ತೆ ರಾಷ್ಟ್ರಗಳಿಗೆ. ಎಂತ ನಿಯಮಗಳು, ದೋಸ್ ಪ್ರಿನ್ಸಿಪಲ್ಸ್ ಅಂಡ್ ರೂಲ್ಸ್ ವಿಚ್ ದ ಸ್ಟೇಟ್ ಫೀಲ್ಸ್. ರಾಷ್ಟ್ರಗಳಿಗೆ ಒಂದು ಭಾವನೆ ಇರುತ್ತೆ ಅಂದ್ರೆ ಆ ನಿಯಮಗಳನ್ನ ನಾವು ಪಾಲನೆ ಮಾಡೋಕೆ ಬಾಧ್ಯರಾಗಿದ್ದೀವಿ ಅನ್ನೋ ಒಂದು ಭಾವನೆ ರಾಷ್ಟ್ರಗಳಿಗೆ ಇರ್ತದೆ. ಅಂತಾರಾಷ್ಟ್ರೀಯ ನಿಯಮಗಳಿದಾವಲ್ಲ, ಅವುಗಳನ್ನ ಪಾಲನೆ ಮಾಡೋಕೆ ಬಾಧ್ಯರಾಗಿದ್ದೀವಿ ಅನ್ನೋ ಒಂದು ಭಾವನೆ ರಾಷ್ಟ್ರಗಳಿಗಿರ್ತದೆ. ಅಂಡ್ ದೇ ಆರ್ ಡೂಮ್ ಕಾಮನ್ಲಿ ಅಬ್ಸರ್ವ್. ಮತ್ತೆ ಆ ಭಾವನೆ ಇರೋದ್ರಿಂದ ಏನ್ ಮಾಡ್ತವೆ, ರಾಷ್ಟ್ರಗಳು ಸಾಮಾನ್ಯವಾಗಿ ಆ ನಿಯಮಗಳನ್ನ ಪಾಲಿಸ್ತವೆ, ಅವುಗಳನ್ನ ಪಾಲಿಸ್ತವೆ. ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಇನ್ ದ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ರಾಷ್ಟ್ರಗಳು ತಮ್ಮ ಪರಸ್ಪರ ಸಂಬಂಧಗಳನ್ನ ನಿಯಂತ್ರಣ ಮಾಡುವಂತಹ ತತ್ವ ಮತ್ತು ನಿಯಮಗಳು ಈ ಅಂತಾರಾಷ್ಟ್ರೀಯ ಕಾನೂನು ಇರ್ತವೆ. ಅವು ಎಂತವು ಅಂದ್ರೆ, ಅವುಗಳು ನಾವು ಬಾಧ್ಯರಾಗಿದ್ದೀವಿ ಅನ್ನೋ ಒಂದು ಭಾವನೆಗಳಿಂದ ರಾಷ್ಟ್ರಗಳಿಗಿರ್ತವೆ. ಆ ಭಾವನೆ ಪ್ರಕಾರ ಅವು ಆ ನಿಯಮಗಳನ್ನ ಪಾಲನೆ ಮಾಡ್ತವೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಖ್ಯಾನದ ಮೊದಲನೇ ಭಾಗ. ಎರಡನೇ ಭಾಗ, ಅದ್ರ ಜೊತೆಯಲ್ಲಿ ಇದು ಇನ್ನೂ ಏನು ಸೇರಿಸ್ಕೊಂಡಿರ್ತೀವಿ ಅಂದ್ರೆ, ರೂಲ್ಸ್ ರಿಲೇಟಿಂಗ್ ಟು ದ ಫಂಕ್ಷನಿಂಗ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ನಿಯಮಗಳಿರ್ತವೆ, ಕಾನೂನು ನಿಯಮಗಳಿರ್ತಾವಲ್ಲ, ಅವು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗ. ಮತ್ತೆ ಏನಕ್ಕೆ, ಆರ್ಗನೈಸೇಷನ್ ಇನ್ ದೇರ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಪರಸ್ಪರ ಸಂಬಂಧ ಹೊಂದಿರ್ತಾವಲ್ಲ, ಆ ಸಂಬಂಧನ ನಿಯಂತ್ರಣ ಮಾಡುವಂತಹ ನಿಯಮಗಳು, ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು, ಅಥವಾ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಮತ್ತು ಇತರೆ ರಾಜ್ಯಗಳ ನಡುವೆ ಇರೋ ಸಂಬಂಧ ಅಥವಾ ಇತರೆ ವ್ಯಕ್ತಿಗಳ ನಡುವೆ ಇರೋ ಸಂಬಂಧನ ಅದಕ್ಕೂ ಸಂಬಂಧಪಟ್ಟಂತಹ ನಿಯಮಗಳನ್ನು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗ ಅಂತ ಪರಿಗಣಿಸ್ತೀವಿ. ಮುಂದಕ್ಕೆ ಸರ್ಟನ್ ರೂಲ್ಸ್ ಆಫ್ ಲಾ ರಿಲೇಟಿಂಗ್ ಟು ಇಂಡಿವಿಜುವಲ್ಸ್. ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳಿರ್ತವೆ. ಏನಕ್ಕದು, ಅಂಡ್ ನಾನ್ ಸ್ಟೇಟ್ ಎಂಟಿಟೀಸ್, ರಾಜ್ಯೇತರ ಅಸ್ತಿತ್ವಗಳಿರ್ತವೆ. ಅವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಕ್ಕೆ ಅವುಗಳನ್ನು ಅಂತಾರಾಷ್ಟ್ರೀಯ ಕಾನೂನು ಅಂತ ಪರಿಗಣಿಸ್ತೀವಿ ಅಂದ್ರೆ, ಎಷ್ಟರ ಮಟ್ಟಕ್ಕೆ ಅಂತಹ ಹಕ್ಕು ಮತ್ತು ಕರ್ತವ್ಯಗಳು, ಈ
ವ್ಯಕ್ತಿ ಮತ್ತು ರಾಜ್ಯೇತರ ಅಸ್ತಿತ್ವಗಳ ಹಕ್ಕು ಮತ್ತು ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅದರ ಬಗ್ಗೆ ಹಿತಾಸಕ್ತಿ ಇದ್ರೆ ಅಂತಹ ಹಕ್ಕು ಮತ್ತು ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು, ಯಾರ ಹಕ್ಕು ಮತ್ತು ಕರ್ತವ್ಯಗಳು? ವ್ಯಕ್ತಿಗಳು ಮತ್ತು ರಾಜ್ಯೇತರ ಅಸ್ತಿತ್ವಗಳು, ಅವುಗಳಿಗೆ ಸಂಬಂಧಪಟ್ಟ ಅವುಗಳ ಹಕ್ಕು ಮತ್ತು ಸಂಬಂಧಗಳಿಗೆ ಪಟ್ಟಂತೆ ಇರುವ ನಿಯಮಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಆ ನಿಯಮಗಳ ಬಗ್ಗೆ ಹಿತಾಸಕ್ತಿ ಇದ್ದರೆ ಅಂತಹ ನಿಯಮಗಳನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಭಾಗ ಅಂತ ಪರಿಗಣಿಸ್ತೀವಿ. ಇಷ್ಟು ಡೆಫಿನೇಷನ್ ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಇದು ನಿಂಗೆ ಹೇಳ್ರಿ ಅಂತ ಹೇಳ್ತಿಲ್ಲ ನಾನು, ಬಟ್ ಯು ಶುಡ್ ನೋ ವಾಟ್ ಈಸ್ ಇಂಟರ್ನ್ಯಾಷನಲ್. ನೀವು ನಿಮ್ ಓನ್ ವರ್ಡ್ಸ್, ನಿಮ್ದೇ ಪದಗಳಲ್ಲಿ ಇದನ್ನ ಬರಿಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ರಿ, ನಾನು ಹೇಳ್ತೀನಿ. ನಾಳೆ ಎಲ್ಲರೂ ನಿಮ್ದೇ ಬರವಣಿಗೆಯಲ್ಲಿ ಬರೆದು ಇಟ್ಕೊಂಡಿರ್ಬೇಕು ನೀವು ನೋಟ್ಬುಕ್ ಅಲ್ಲಿ. ನಾನು ಕೇಳಿದ್ರೆ ಹೇಳಂಗಿರ್ಬೇಕು. ಅಥವಾ ಯು ಜಸ್ಟ್ ಡೂ ಒನ್ ಥಿಂಗ್, ಲೆಟ್ ಇಟ್ ಬಿ ಅನ್ ಎಕ್ಸರ್ಸೈಸ್. ಆಲ್ ಆಫ್ ಯು ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ದಯವಿಟ್ಟು ಕಾಪಿ ಮಾಡಬೇಡಿ. ಯು ಆರ್ ಗೋಯಿಂಗ್ ಟು ಲರ್ನ್ ಇಟ್. ಅಸೈನ್ಮೆಂಟ್ ಅಂದ್ಕೊಳ್ಳಿ. ಯು ಟೇಕ್ ಇಟ್ ಆಸ್ ಅನ್ ಅಸೈನ್ಮೆಂಟ್. ಫಾರ್ವರ್ಡ್ ದಿಸ್ ಟು ದ ವಾಟ್ಸ್ಆಪ್ ಗ್ರೂಪ್. ನಮ್ ಕ್ಲಾಸ್ ಗ್ರೂಪ್ ಇದೆಯಲ್ಲ, ಪ್ರತಿಯೊಬ್ರು ಆ ವ್ಯಾಖ್ಯಾನ ಬರೆದು ನಿಮ್ದೇ ಆದ ವ್ಯಾಖ್ಯಾನಗಳನ್ನ, ಯಾಕಂದ್ರೆ ಗೊತ್ತಾಗುತ್ತೆ. ಗ್ರೂಪ್ ಅಲ್ಲಿ ಶೇರ್ ಮಾಡ್ರಿ. ಎಲ್ಲರನ್ನು ಮಾಡ್ತೀರಾ? ಆಮ್ ಐ ಆಡಿಬಲ್? ಎಷ್ಟು ಜನ ಇದೀರಿ? ಹಲೋ, ಕೇಳಿಸ್ತಾ ಇದೆಯಾ? ಎಲ್ಲರೂ ನಿಮ್ ಫ್ರೆಂಡ್ಸ್ಗೂ ಹೇಳಿ. ಇದನ್ನ ಶೇರ್ ಮಾಡ್ತೀನಿ ನಾನು ನಮ್ಮ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಶೇರ್ ಮಾಡ್ತೀನಿ. ಇಫ್ ಯು ವಾಂಟ್ ಐ ವಿಲ್ ಶೇರ್ ಇಟ್ ಇವನ್ ಆನ್ ಯುವರ್ ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡ್ತೀನಿ. ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡಬಾರ್ದು ಅನ್ಕೊಂಡೆ, ಯಾಕಂದ್ರೆ ತುಂಬಾ ಜನ ನಿಮ್ ಕ್ಲಾಸ್ ಅಲ್ಲಿ, ಎಸ್ಪೆಷಲಿ ಹುಡುಗರು, ಅರ್ಧ ಜನನೂ ಇಲ್ಲ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ. ಅದು ಸಮಸ್ಯೆ. ಸೊ ಇದನ್ನ ನಾನು ವಾಟ್ಸ್ಆಪ್ ಗ್ರೂಪ್ ಶೇರ್ ಮಾಡ್ತೀನಿ. ಈ ಡೆಫಿನೇಷನ್ ನಿಮ್ದು ಒಂದು ಸ್ವಂತ ವಾಕ್ಯದಲ್ಲಿ, ಇಂಗ್ಲಿಷ್ ಅಲ್ಲಿ ಬರೆಯೋರು ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಬರೀರಿ, ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀರಿ. ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆದು ಅದನ್ನ ಫೋಟೋ ತೆಗೆದು ವಾಟ್ಸ್ಆಪ್ ಗ್ರೂಪ್ ಹಾಕ್ಬೇಕು. ನೀವೆಲ್ಲ ಕ್ಲಾಸ್ ಗ್ರೂಪ್ ಹಾಕಕ್ಕಾಗತ್ತಾ? ನೀವು ಹಾಕ್ಬೋದಾ? ಕ್ಯಾನ್ ಯು ಪೋಸ್ಟ್ ಇಟ್ ಆನ್ ವಾಟ್ಸ್ಆಪ್ ಗ್ರೂಪ್? ಐ ಡೋಂಟ್ ಥಿಂಕ್ ಸೊ. ಓನ್ಲಿ ಓಕೆ ಸರ್ ಮಾಡ್ಬೋದಾ? ಯು ಕ್ಯಾನ್ ಡೂ ಇಟ್. ಅದರ್ವೈಸ್ ಅಲ್ಲಾಗಲ್ಲ ಅಂದ್ರೆ ಯು ಕ್ಯಾನ್ ಸೆಂಡ್ ಇಟ್ ಟು ದ ಗೂಗಲ್ ಕ್ಲಾಸ್ ರೂಮ್. ಗೂಗಲ್ ಕ್ಲಾಸ್ ರೂಮ್ಗೆ ಕಳಿಸ್ರಿ ಮೆಸೇಜ್. ಓಕೆ, ಸೊ ದಟ್ ಯು ಹ್ಯಾವ್ ಟು ಡೂ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡೆಫಿನೇಷನ್ ಆಫ್ ಇಂಟರ್ನ್ಯಾಷನಲ್. ಮುಂದುವರಿತಾ, ರೀಸನ್ಸ್ ಫಾರ್ ನ್ಯೂ ಡೆಫಿನೇಷನ್ ಆಗಲೇ ಹೇಳಿದೆ ನಾನು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಲಾರ್ಜ್ ನಂಬರ್ ಆಫ್ ಪರ್ಮನೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆರ್ಗನೈಸೇಷನ್ಸ್. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಜಾರಿಗೆ ಹೊಸದಾಗಿ ಉದ್ಭವವಾದವು. ಅವುಗಳ ಸಂಬಂಧಗಳನ್ನು ನಿಯಂತ್ರಣ ಮಾಡಬೇಕು. ಅದರಿಂದ ಈ ವ್ಯಾಖ್ಯಾನಕ್ಕೆ ಬದಲಾವಣೆ ಅವಶ್ಯಕವಾಯಿತು. ಅದೇ ರೀತಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್, ಮೂಲಭೂತ ಸ್ವತಂತ್ರಗಳು ಮತ್ತೆ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ಅಂತಾರಾಷ್ಟ್ರೀಯ ಸಮುದಾಯ ಅನ್ನಿಸ್ತು. ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಏನಕ್ಕೆ? ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆ ಇರಬೇಕು ಅಂದ್ರೆ. ಅದಕ್ಕೋಸ್ಕರ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಮಗಳನ್ನ ಮಾಡಿದ್ರು. ಯಾರಿಗೋಸ್ಕರ? ಪ್ರತಿಯೊಬ್ಬ ವ್ಯಕ್ತಿಗೂ, ಯಾವ್ದು ಪ್ರಪಂಚದ ಯಾವುದೇ ಭಾಗದಲ್ಲಿ ವಾಸ ಆಗ್ಲಿ, ಅವನ ರಕ್ಷಣೆಗೆ ಕೆಲವು ನಿಯಮಗಳು ಬೇಕು. ಅವನ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವತಂತ್ರಗಳನ್ನು ಎಲ್ಲರಿಗೂ ಕೊಡಬೇಕು. ಅದಕ್ಕೆ ಪೂರ್ವಕವಾಗಿ ನಿಯಮಗಳನ್ನು ಮಾಡಬೇಕು ಅಂತ ಬಂತು. ಅದು ಇವಾಗ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗ. ಮುಂದುವರಿತಾ, ಕ್ರಿಯೇಷನ್ ಆಫ್ ನ್ಯೂ ರೂಲ್ಸ್ ಫಾರ್ ಪನಿಷ್ಮೆಂಟ್ ಫಾರ್ ಪರ್ಸನ್ಸ್ ಕಮಿಟಿಂಗ್ ಇಂಟರ್ನ್ಯಾಷನಲ್ ಕ್ರೈಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪರಾಧಗಳು ಮಾಡೋ ಸಂದರ್ಭಗಳು ಬಹಳ ಬಂತು. ಈಗ ವ್ಯಕ್ತಿಗಳು, ಮುಂಚೆ ರಾಷ್ಟ್ರಗಳು ಮಾತ್ರ ಆ ಚೈತನ್ಯ ಇತ್ತು. ಆದ್ರೆ ಇವಾಗ ಏನಾಯ್ತು, ಈ ಸೈನ್ಸ್ ಅಂಡ್ ಟೆಕ್ನಾಲಜೀಸ್, ಸೈನ್ಸ್ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಬೆಳವಣಿಗೆಯಿಂದ ಏನಾಯ್ತು, ಸಾಮಾನ್ಯ ವ್ಯಕ್ತಿಗಳು ಕೂಡ ಅಪರಾಧ ಮಾಡೋ ಶಕ್ತರಾಗ್ಬಿಟ್ಟಾರೆ. ಈಗ ಅಂತ ಅಂತಾರಾಷ್ಟ್ರೀಯ ಅಪರಾಧಗಳನ್ನ ಯಾರು ಮಾಡ್ತಿದ್ರೆ ಅವರಿಗೆ ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಕೊಡಬೇಕು. ಅದಕ್ಕೆ ನಿಯಮಗಳು ಬಂದು, ಅದು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಭಾಗ ಆಗತ್ತೆ. ಈ ಎಲ್ಲಾ ಕಾರಣಕ್ಕೋಸ್ಕರ ಈ ಸಾಂಪ್ರದಾಯಿಕವಾದಂತಹ ವ್ಯಾಖ್ಯಾನ ಇತ್ತು, ಅದನ್ನ ಬದಲಾವಣೆ ಮಾಡಿ ಹೊಸ ಒಂದು ವ್ಯಾಖ್ಯಾನನ ಅಂತಾರಾಷ್ಟ್ರೀಯ ಕಾನೂನಿಗೆ ಕೊಟ್ಟು. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಡೆಫಿನೇಷನ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಓಕೆ, ನೆಕ್ಸ್ಟ್ ಮುಂದೆ ಬರೋದು ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಇಲ್ಲಿಂದ ಅವೆಲ್ಲ ದಯವಿಟ್ಟು ಒಂದು ನೋಟ್ ಮಾಡ್ಕೊಳ್ಳಿ. ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ಅಲ್ಲೇನೆ ನಾವು ಇನ್ನೊಂದು ಡಿಸ್ಕಸ್ ಮಾಡ್ತೀವಿ. ಅದು ಏನಂದ್ರೆ, ವಾಟ್ ವಿ ಸೇ ಈಸ್ ಇಂಟರ್ನ್ಯಾಷನಲ್ ಲಾ ಎ ಟ್ರೂ ಲಾ. ಇದನ್ನು ಜೂರಿಸ್ಪ್ರುಡೆನ್ಸ್ ಅಲ್ಲೂ ಓದ್ಬೇಕಾಗಿತ್ತು. ಎಲ್ಲಿ ಕೋವಿಡ್ ಇಂದ ಅಲ್ಲಿ ಓದಕ್ಕೂ ಆಗ್ಲಿ ಟೈಮ್ ಆಗ್ಲಿಲ್ಲ ಬಿಡಿ. ಸೊ ಈಗ ಅಟ್ಲೀಸ್ಟ್ ನಾವು ತಿಳ್ಕೊಳ್ಳೇಬೇಕು. ಈಸ್ ಇಂಟರ್ನ್ಯಾಷನಲ್ ಲಾ ಎ ಟ್ರೂ ಲಾ ಅನ್ನೋದನ್ನ ನೀವು ಪ್ರತಿಯೊಬ್ರು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಅದಕ್ಕೆ ಆನ್ಸರ್ ಇಲ್ಲೇ ನಮ್ಗೆ ಸಿಗುತ್ತೆ. ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ಏನು ಓದ್ತೀವೋ ಅದೇ ಎಕ್ಸ್ಪ್ಲನೇಷನ್ ಅಲ್ಲೂ ಕೊಟ್ರೆ ಅದು ಆನ್ಸರ್ ಆಗುತ್ತೆ. ಯಾವ್ದಕ್ಕೆ? ಈ ಪ್ರಶ್ನೆಗೆ, ಈಸ್ ಇಂಟರ್ನ್ಯಾಷನಲ್ ಲಾ ರಿಯಲಿಯೇ, ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನಾ ಅಲ್ವಾ? ಓಕೆ, ಇವಾಗ ನಮ್ಗೆ ಕಾನೂನು ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಾವು ಜೂರಿಸ್ಪ್ರುಡೆನ್ಸ್ ಅಲ್ಲಿ ತಿಳ್ಕೊಂಡ್ವಿ. ಏನು ಕಾನೂನು ಅಂದ್ರೆ? ಕಾನೂನು ಇರ್ಬೇಕು ಅಂದ್ರೆ ಏನೇನು ಇರ್ಬೇಕಪ್ಪ? ಕೆನ್ ಯು ಆನ್ಸರ್ ದಿಸ್ ಕ್ವಶನ್? ಕಾನೂನು ಆಗಿರ್ಬೇಕು ಅಂದ್ರೆ
ಕಾನೂನಿನ ಪ್ರಮುಖ ಲಕ್ಷಣಗಳೇನು? ಯಾವಾಗ ಒಂದು ನಿಯಮ ಅಂತ ಕರಿತೀವಿ, ಒಂದು ಕಾನೂನನ್ನ ಕಾನೂನು ಅಂತ ಕರಿತೀವಿ. ಕಾನೂನು ಇರ್ಬೇಕು ಅಂದ್ರೆ ಏನು ಅವಶ್ಯಕತೆ ಇದೆ? ಯಾರು ಹೇಳಕ್ಕಾಗತ್ತಾ? ತಪ್ಪಾದ್ರೆ ನಡೀತದೆ, ತಪ್ಪು ಹೇಳ್ರಿ ನಡೀತದೆ, ಅಟ್ಲೀಸ್ಟ್ ಮುಂದಕ್ಕೆ ತಪ್ಪುಗಳಾಗೋದಿಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ ನೀವು. ಕಾನೂನು ಅಂದ್ರೆ ಏನು? ಕಾನೂನು ಅಂತ ಕರಿಬೇಕಂದ್ರೆ ಏನೋ ಒಂದನ್ನ ಇರೋ ಅವಶ್ಯಕತೆಗಳೇನೇನು? ಇವಾಗ ನಾನೇನೋ ಒಂದ್ ಹೇಳಿದ್ನಪ್ಪ, ಅದು ಕಾನೂನು ಆಗತ್ತಾ? ಇವಾಗ ಒಂದ್ ಹೇಳಿದೆ ನಾನು, ನೋಡ್ರಪ್ಪ ಎಲ್ಲಾ ಸ್ಟೂಡೆಂಟ್ಸು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡಿರ್ಬೇಕು, ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಿರ್ಬೇಕು ಅಂತ ನಾನು ಆದೇಶ ಮಾಡಿದೆ. ಅದು ಕಾನೂನು ಆಗತ್ತಾ? ಆಗತ್ತಾ ಇಲ್ವಾ? ಆಗಲ್ಲ ಸರ್, ಆಗಲ್ಲ. ಸೊ ನಾನು ಹೇಳಿದೆ ಎಲ್ಲರಿಗೂ, ನಿಮ್ಗೆ ನೀವೆಲ್ಲರೂ ಏನ್ ಮಾಡ್ಬೇಕು? ಇನ್ನೊಂದು ಎಕ್ಸಾಂಪಲ್, ನೀವೆಲ್ಲ ಇನ್ಮೇಲೆ ಬರೀ ವೈಟ್ ಶರ್ಟ್ ಹಾಕೊಬೇಕು, ಕಾನೂನು ಆಗತ್ತಾ? ಆಗಲ್ಲ. ಅದೇ ರೀತಿ ನೀವೇನೊಂದು ಆದೇಶ ಮಾಡಿದ್ರಿ ನಮ್ಗೆ, ಸರ್ ನೀವು ಇಷ್ಟಲ್ಲಿ ನೀವು ಸಾಯಂಕಾಲದೊತ್ತೇ ಕ್ಲಾಸ್ ತಗೊಬೇಕು, ಅದು ಆದೇಶ ಆಗತ್ತಾ? ಕಾನೂನು ಆಗತ್ತಾ? ಇವೆಲ್ಲ ಕಾನೂನು ಆಗಲ್ಲ. ಯಾಕಾಗಲ್ಲ ಕಾನೂನು? ವೈ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅಲ್ಲ? ಯಾಕೆ ನಾನು ಕಾನೂನು ಆಗಲ್ಲ? ಕಾನೂನು ರೂಪಿಸುವ ಜಾಗದಾಗ ನಾವಿಲ್ಲ ಸರ್, ನೀವಿಲ್ಲ. ಸೊ ಅಂದ್ರೆ ಕಾನೂನು ಆಗ್ಬೇಕು ಅಂದ್ರೆ ಏನಿರ್ಬೇಕು? ಕರೆಕ್ಟ್, ಏನಿರ್ಬೇಕು? ಹೇಳಿ. ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ನಾನ್ ಮಾತಾಡಿದ್ರೆ ಕಾನೂನು ಆಗೋದಿಲ್ಲ, ನೀವು ಮಾತಾಡಿದ್ರು ಕಾನೂನು ಆಗೋದಿಲ್ಲ. ಅದರಿಂದ ಕಾನೂನು ಮಾಡ್ಬೇಕು ಅಂದ್ರೆ ಯಾರೋ ಒಬ್ಬ ಆ ಒಂದು ಚೈತನ್ಯ ಅಧಿಕಾರ ಇರೋ ವ್ಯಕ್ತಿ ಮಾಡಿದ್ರೆ ಅದು ಕಾನೂನು ಆಗುತ್ತೆ. ಮತ್ತೆ ಕಾನೂನು ಮಾಡಿದ ತಕ್ಷಣ ಅಷ್ಟೇ ಕಾನೂನು ಆಗ್ಬಿಡುತ್ತೆ. ಅಷ್ಟಕ್ಕೆ ಕಾನೂನು ಮಾಡ್ಬಿಟ್ಟು ಸುಮ್ಮನೆ ಆಯ್ತಾ? ಕಾನೂನು ಮಾಡಿದ್ರಿ, ಅದನ್ನ ಯಾರಿಗ್ ಮಾಡಿದ್ರು? ಯಾರಿಗೋ ಒಬ್ಬ ವ್ಯಕ್ತಿಗಳಿಗೆ, ನಿರ್ದಿಷ್ಟವಾದ ವ್ಯಕ್ತಿಗಳಿಗೆ ಮಾಡ್ತಾರೆ. ಆಮೇಲೆ ಕಾನೂನು ಮಾಡಿದ್ವಿ, ಅವ್ರು ಪಾಲನೆ ಮಾಡ್ಲಿಲ್ಲಪ್ಪ, ಅವಾಗ ನಿಯಮ ಇದೆ, ನಿಯಮ ಮಾಡಿದ್ವಿ, ಆದ್ರೆ ನಿಯಮ ಯಾರು ಪಾಲನೆ ಮಾಡ್ತಿಲ್ಲ. ಮಾಡ್ತಿಲ್ವಾ ಬಿಡಪ್ಪ ಅಂತಿದ್ರೆ ಅದು ಕಾನೂನು ಆಗತ್ತಾ? ಒಂದು ನಿಯಮ ಕಾನೂನು ಆಗ್ಬೇಕು ಅಂದ್ರೆ ಆ ನಿಯಮ ಇದ್ದು ಅದು ನಿಯಮನ ಪಾಲನೆ ಮಾಡದಿದ್ರು ಸುಮ್ನೆ ಇದ್ರೆ ಅದು ಕಾನೂನು ಆಗತ್ತಾ? ಆಗಲ್ಲ ಸರ್. ಮತ್ತೆ ಏನಾಗಬೇಕು? ನಿಯಮ ಪಾಲನೆ ಮಾಡಿದ್ರೆ ಏನಾಗಬೇಕು? ಅವ್ರ ವಿರುದ್ಧ ಕ್ರಮ ತಗೊಬೇಕು, ಶಿಸ್ತು ಕ್ರಮ ತಗೊಬೇಕು. ಸೊ ಒಬ್ಬ ವ್ಯಕ್ತಿ ಕಾನೂನು ಮಾಡೋ ಫಸ್ಟ್ ಅಧಿಕಾರ ಇರಬೇಕು. ಆ ಕಾನೂನನ್ನ ಫಾರ್ಮಲ್ ಆಗಿ ಹೇಳ್ಬೇಕು, ಇದು ಕಾನೂನು ಅಂತ ಹೇಳ್ಬೇಕು. ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕು. ಪಾಲನೆ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ವಿರುದ್ಧ ಕ್ರಮ ತಗೊಬೇಕು. ಇಷ್ಟು ಇದ್ರೆ ಮಾತ್ರ ಕಾನೂನು ಆಗುತ್ತೆ. ಇವಾಗ ಅಂತಾರಾಷ್ಟ್ರೀಯ ಕಾನೂನು ಅಂತ ಪರಿಗಣಿಸ್ಬೇಕು ಅಂದ್ರೆ ಈ ಎಲ್ಲಾ ಅವಶ್ಯಕತೆಗಳು ಇದಾವ ಇಲ್ವಾ ಅನ್ನೋದು ನೋಡ್ಬೇಕು. ಈ ವಿಷಯದಲ್ಲಿ ದ್ವಂದ್ವಗಳಿದೆ. ಕೆಲವು ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನೇ ಅಲ್ಲ. ಯಾಕದು ಕಾನೂನಲ್ಲ ಅಂದ್ರೆ, ಇವಾಗ ಅದಕ್ಕೆ ಆಸ್ಟಿನ್ ಥಿಯರಿ ಓದ್ತೀವಿ ನಾವು, ಮುಂದಕ್ಕೆ ಓದ್ತೀವಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ. ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಅಲ್ಲಿ ನಾವ್ ಹೇಳಿದ್ವಲ್ಲ, ಒಂದು ಕಾನೂನು ಆಗ್ಬೇಕು ಅಂದ್ರೆ ಅದು ಒಬ್ಬ ಅಧಿಕಾರ ಇರುವಂತಹ ವ್ಯಕ್ತಿ ಹೇಳೋದ್ರಿಂದ ಮಾತ್ರ ಅದು ಕಾನೂನು ಆಗ್ತದೆ. ಸುಮ್ನೆ ನಮ್ಗೆ ಇದು ನಿಯಮ ಇದೆ ಅನ್ಸುತ್ತೆ, ಚೆನ್ನಾಗಿದೆ, ನಾವು ಪಾಲನೆ ಮಾಡ್ತೀವಿ ಅಂದ್ರೆ ಅದು ಕಾನೂನು ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಯಾರೋ ಒಬ್ರು ಸುಮ್ನೆ ಏನೋ ಹೇಳಿದ್ರು, ಅವ್ನ ಅನಿಸಿಕೆಗಳನ್ನ ಹೇಳೋದು, ಇದು ಮಾಡಿದ್ರೆ ಒಳ್ಳೇದು, ಇದು ಮಾಡಿದ್ರೆ ಕೆಟ್ಟದ್ದು ಅಂದ್ರೆ ಅದು ಕಾನೂನು ಆಗೋದಿಲ್ಲ. ಅದು ಕೇವಲ ಏನಾಗ್ತದೆ, ನೈತಿಕ ನಿಯಮಗಳಾಗ್ಬೋದು ಹೊರತು, ಮ್ಯಾಕ್ಸಿಮಮ್, ಅಥವಾ ಅದು ಸಂಪ್ರದಾಯ ಆಗ್ಬೋದು ಹೊರತು ಅದೇ ಕಾನೂನು ಆಗೋದಿಲ್ಲ. ಕಾನೂನು ಆಗ್ಬೇಕಂದ್ರೆ ಒಬ್ಬ ನಿರ್ದಿಷ್ಟವಾದಂತಹ ಒಬ್ಬ ಅಧಿಕಾರಿ ಇರಬೇಕು, ಅವನಿಗೆ ಅಧಿಕಾರ ಇರಬೇಕು, ಅವನ ಮೂಲಕ ಅದು ಕಾನೂನು ಬಂದ್ರೆ ಅವಾಗ ಅದನ್ನ ಕಾನೂನು ಅಂತ ಪರಿಗಣಿಸ್ತೀವಿ ಹೊರತು ನಾವು ನೀವು ಮಾತಾಡಿದ್ರೆ ಅದು ಕಾನೂನು ಆಗೋದಿಲ್ಲ ಅಂತೀವಿ. ಸೊ ಹಂಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಮಾಡಕ್ ಯಾರು ಇದಾರ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ರಾಷ್ಟ್ರಕ್ಕಿದೆಯಪ್ಪ, ಇವಾಗ ಇಂಡಿಯಾಕ್ಕೆ, ಭಾರತಕ್ಕೆ ಕಾನೂನು ಮಾಡೋ ಅಧಿಕಾರಿಗಳಿದ್ದಾರೆ. ಯಾರು? ಪಾರ್ಲಿಮೆಂಟ್ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಗವರ್ಮೆಂಟ್ ಇದೆ, ಅದು ತಪ್ಪುಗಳೇನಾದ್ರೆ ಸರಿ ಮಾಡಕ್ಕೆ ನ್ಯಾಯಾಲಯಗಳಿದೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆಲ್ಲ ಕಾನೂನು ಮಾಡೋದಕ್ಕೆ ಯಾರದ್ದು, ದಯವಿಟ್ಟು ಮ್ಯೂಟ್ ಮಾಡ್ರಿ,
ತುಂಬಾ ಶಬ್ದ ಆಗ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಮಾಡೋದಕ್ಕೆ ಯಾರನ್ನ ಅಧಿಕಾರ ಇರುವಂತ ವ್ಯಕ್ತಿಗಳಿದಾರ, ಮತ್ತೆ ಆ ಕಾನೂನು ಮಾಡಿದ್ರು ಅನ್ಕೊಡ್ರಿ, ಆ ಕಾನೂನು ಮಾಡಿದ್ದನ್ನ ಜಾರಿ ಮಾಡೋಕೆ ಯಾರಿಗಾರ ಅಧಿಕಾರ ಇದೆಯಾ? ಅಥವಾ ಮತ್ತೆ ಮೂರನೇದು, ಆ ಕಾನೂನನ್ನ ಮಾಡಿರ್ತಾರಲ್ಲ ಅದನ್ನ ಉಲ್ಲಂಘನೆ ಯಾರ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋಕೆ ಏನಾರ ವ್ಯವಸ್ಥೆಗಳಿದಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ಇದನ್ನು ಗಮನಿಸಿದ್ರೆ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಇವ್ ಯಾವೂ ಇಲ್ಲ ಅಂತಾರಾಷ್ಟ್ರೀಯ ಕಾನೂನು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಮಾಡೋ ಒಂದು ಅಧಿಕಾರಿ ಯಾರು ಇಲ್ಲ, ಮತ್ತೆ ಅದು ಯಾರ್ಯಾರಿಗೆ ಮಾಡ್ತೀವಿ ಅಂದ್ರೆ ಅವರೆಲ್ಲ ನಾವು ಪಾಲನೆ ಮಾಡ್ತೀವಿ ಅಂತಂದು ಇಲ್ಲ. ಮೂರನೇದು, ಆಮೇಲೆ ಏನ್ ಬರುತ್ತೆ ಅಂದ್ರೆ ಅಕಸ್ಮಾತ್ ಯಾರು ಉಲ್ಲಂಘನೆ ಮಾಡಿದ್ರು ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳಿಗೆ ಶಿಕ್ಷೆ ಕೊಡೋ ಅಧಿಕಾರ ಇರುವಂತ ಅಥವಾ ಶಿಕ್ಷೆ ಕೊಡೋದಕ್ಕೆ ಒಂದು ವ್ಯವಸ್ಥೆನೂ ಇಲ್ಲ. ಆದ್ರಿಂದ ಅದು ಅಂತಾರಾಷ್ಟ್ರೀಯ ಕಾನೂನೇ ಅಲ್ಲ. ಕಾನೂನು ಅಂತ ಯಾವುದೇ ಒಂದು ಅಡಿಪಾಯ ಇಲ್ಲವೇ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನಿಗೆ ಅಡಿಪಾಯನೇ ಇಲ್ಲ ಕಾನೂನು ಅಂತ ಹೇಳೋದಕ್ಕೆ. ಮ್ಯಾಕ್ಸಿಮಮ್ ಏನನ್ಬೋದು, ಅದನ್ನ ಒಂದು ಅಂತಾರಾಷ್ಟ್ರೀಯ ಮಾರಾಲಿಟಿ, ನೈತಿಕ ನಿಯಮಗಳು ಅನ್ಬೋದು ಹೊರತು ಕಾನೂನಾತ್ಮಕ ನಿಯಮಗಳು ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಇದ್ರ ಬಗ್ಗೆನೇ ಆದ್ರೆ ಕೆಲವರು ಏನ್ ಹೇಳ್ತಾರೆ, ಹಂಗೆಲ್ಲ ಇಲ್ಲ, ಅಂತಾರಾಷ್ಟ್ರೀಯ ಕಾನೂನು ಕೂಡ ಕಾನೂನೇ. ಅವರು ಬೇರೆ ಬೇರೆ ಕಾರಣ ಕೊಡ್ಕೊಂಡು ಹೋಗ್ತಾರೆ, ಯಾಕೆ ಅದು ಕಾನೂನು, ಯಾಕೆ ಇದು ಕಾನೂನಲ್ಲ ಅನ್ನೋದು ಹಿಂಗೆ ದ್ವಂದ್ವ ಮತ್ತೆ ಚರ್ಚೆಗೆ ಒಳಪಡ್ತು ಈ ವಿಷಯ. ಅವೇನೇನು, ಯಾವ್ಯಾವ ಕಾರಣಕ್ಕೋಸ್ಕರ ಅದು ಕಾನೂನು ಅಂತ ಪರಿಗಣಿಸ್ತೀವಿ, ಯಾವ್ಯಾವ ಕಾರಣಕ್ಕೆ ಅದನ್ನ ಕಾನೂನು ಅಂತ ಪರಿಗಣಿಸೋದಿಲ್ಲ, ಎಷ್ಟ್ರ ಮಟ್ಟಿಗೆ ಯಾರು ಹೇಳಿದ್ದು ಸರಿ, ಎಷ್ಟ್ರ ಮಟ್ಟಿಗೆ ಯಾರು ಹೇಳಿದ್ದು ತಪ್ಪು, ಇವುಗಳ ಬಗ್ಗೆ ಎಲ್ಲ ನಮ್ಗೆ ಸ್ಪಷ್ಟತೆ ಇರಬೇಕು. ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ಸ್ಟಡಿಡ್ ಇನ್ ಟುಡೇಸ್ ಸೆಷನ್. ಈ ಸೆಷನ್ ಅಲ್ಲಿ ಅದನ್ನ ನಾವು ಮಾತಾಡ್ತೀವಿ. ಮೊದಲನೇದು ಥಿಯರೀಸ್. ಯಾವ್ಯಾವ ಥಿಯರೀಸ್ ನಾವು ಓದ್ತೀವಿ ಇಂದು ನಮ್ಗೆಲ್ಲ ಗೊತ್ತಿರ್ಬೇಕು. ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್. ನಿಜವಾದ ಅಂತಾರಾಷ್ಟ್ರೀಯ ಕಾನೂನು ಅಲ್ವೋ ಅನ್ನೋದ್ರ ಬಗ್ಗೆ ವಾಗ್ವಾದಗಳು ನಡೀತಿದೆ. ಅವುಗಳನ್ನ ಈ ಥಿಯರಿಗಳ ಮೂಲಕ ನಾವು ತಿಳ್ಕೊಳ್ಳೋಕೆ ಆ ವಿಷಯಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಆಸ್ಟಿನ್ಸ್ ಥಿಯರಿ. ಆಸ್ಟಿನ್ ಕೇಳಿದಿರಿ ನಾವು ಲಾಸ್ಟ್ ಇಯರ್ ಅಲ್ಲಿ ಜೂರಿಸ್ಪ್ರುಡೆನ್ಸ್ ಓದುವಾಗ ಇದ್ರ ಬಗ್ಗೆ ತಿಳ್ಕೊಂಡು. ಆಸ್ಟಿನ್ ಇಸ್ ಎ ಇಂಪಾರ್ಟೆಂಟ್ ಪ್ರಪೌಂಡರ್ ಆಫ್ ಅನಾಲಿಟಿಕಲ್ ಜೂರಿಸ್ಪ್ರುಡೆನ್ಸ್. ಅನಾಲಿಟಿಕಲ್ ಜೂರಿಸ್ಪ್ರುಡೆನ್ಸ್ ಒಂದು ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ನ ಅತ್ಯಂತ ಪ್ರಮುಖವಾದಂತಹ ಪ್ರತಿಪಾದಕ ಯಾರು? ಆಸ್ಟಿನ್. ಅವನು ಥಿಯರಿ ಓದ್ತೀವಿ. ಅದ್ರ ಮೂಲಕ ಆ ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಬುನಾದಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ. ಅದು ಕಾನೂನ ಅಲ್ವಾ, ಕಾನೂನಲ್ಲ ಅಂದ್ರೆ ಯಾಕೆ ಕಾನೂನಲ್ಲ ಅವನ ಪ್ರಕಾರ, ಮತ್ತೆ ಅವನ ಪ್ರಕಾರ ಏನಿದು, ಕಾನೂನು ಅಲ್ಲದೆ ಇದ್ರೆ ಏನಿದು, ಅದ್ರ ಬಗ್ಗೆ ತಿಳ್ಕೊಂತೀವಿ. ನೆಕ್ಸ್ಟ್ ಬರೋದು ನ್ಯಾಚುರಲ್ ಲಾ ಥಿಯರಿ. ಥಿಯರೀಸ್ ಆಸ್ ಟು ಲಾ ಆಫ್ ನೇಚರ್. ನೈಸರ್ಗಿಕ ಕಾನೂನು ಸಿದ್ಧಾಂತ ಅಂತ ಓದಿದ್ವಿ ಜೂರಿಸ್ಪ್ರುಡೆನ್ಸ್ ಅಲ್ಲಿ. ನಾವು ಓದಿದ್ವಲ್ಲ, ಯಾವ್ದು ಸ್ಪೆಲನ್ಷಿಯನ್ ಎಕ್ಸ್ಪ್ಲೋರರ್ಸ್ ಕೇಸಲ್ಲಿ ನೋಡಿದ್ವಿ. ಕೆಲವರು ಜಡ್ಜಸ್, 5 ಜನ ಜಡ್ಜಸ್ ಜ್ಞಾಪಕ ಇದ್ದಾರೆ. 5 ಜನ ಜಡ್ಜಸ್ ಹೆಸರಿನ್ನು ಜ್ಞಾಪಕ ಇದೆಯೇನ್ರಿ ಯಾರಿಗಾರ? ಹಲೋ, ಸ್ಪೆಲನ್ಷಿಯನ್ ಎಕ್ಸ್ಪ್ಲೋರರ್ ಕೇಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 5 ಜನ ಜಡ್ಜಸ್ ಬಗ್ಗೆ ಮಾತಾಡಿದ್ವಿ. 5 ಜನ ಜಡ್ಜಸ್ ಏನ್ ರೆಪ್ರೆಸೆಂಟ್ ಮಾಡ್ತಾರೆ? 5 ತತ್ವಗಳು, 5 ಸಿದ್ಧಾಂತಗಳನ್ನ ಅವರು ಪ್ರತಿನಿಧಿಸ್ತಾರೆ. ಯಾರ್ಯಾರು 5 ಜನ ಜಡ್ಜಸ್ ಜ್ಞಾಪಕ ಇದೆ ಯಾರಿಗಾರ? ಒಬ್ಬರಿಗಾರ ಅಟ್ಲೀಸ್ಟ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ 25 ದಿವಸ ಅದ್ರ ಬಗ್ಗೆ ಪಾಠ ಮಾಡಿದ್ವಿ ನಾವು, ಹೌದಾ? ಹಾ, ಏನಮ್ಮ ಯಾರು ಹೇಳ್ತೀರಾ ಜಡ್ಜಸ್ ಹೆಸರು? ಟ್ರೂಪೆನಿ ಸಿಜೆ ಸರ್. ಟ್ರೂಪೆನಿ, ಆಮೇಲೆ ಕೀನ್ ಸರ್. ಕೀನ್ ಅಮ್ಮ. ಹಾ ಸರ್. ನೆಕ್ಸ್ಟ್ ಫೂಸ್ಟರ್, ಟ್ಯಾಟಿಂಗ್, ಆಂಡಿ. ಒಂದೊಂದು ಹೇಳಮ್ಮ, ಅಷ್ಟು ಫಾಸ್ಟ್ ಆಗಿರೋದು ಹೆಂಗೆ? ಫಸ್ಟ್ ಟ್ರೂಪೆನಿ, ಸೆಕೆಂಡ್ ಕೀನ್ ಸರ್. ಕೀನ್, ಆಮೇಲೆ ಥರ್ಡ್ ಫೋಸ್ಟರ್, ಆಮೇಲೆ ಫೋರ್ತ್ ಟ್ಯಾಟಿಂಗ್. ಫೋರ್ತ್ ಯಾರು? ಟ್ಯಾಟಿಂಗ್ ಸರ್. ಟ್ಯಾಟಿಂಗ್, ಓಕೆ ಕರೆಕ್ಟ್. ನೆಕ್ಸ್ಟ್ ಫಿಫ್ತ್ ಒನ್ ಆಂಡಿ ಸರ್. ಕರೆಕ್ಟ್, ಗುಡ್. ಜ್ಞಾಪಕ ಇದೆಯಲ್ಲ ಅಟ್ಲೀಸ್ಟ್. ಇವ್ರೇನ್, ವಾಟ್ ದೀಸ್ 5 ಜಡ್ಜಸ್ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್? ದೇ ರೆಪ್ರೆಸೆಂಟ್ 5 ಫಿಲಾಸಫೀಸ್. ಅವರು 5 ಫಿಲಾಸಫೀಸ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆಸ್ಟಿನ್, ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ, ಆಸ್ಟಿನ್ ಇಸ್ ಜಸ್ಟ್ ಲೈಕ್ ಟ್ರೂಪೆನಿ. ಟ್ರೂಪೆನಿ ಇದ್ದಂಗೆ ಆಸ್ಟಿನ್ ಕೂಡ, ಅವ್ನ ಥಿಯರಿನೂ ಹಂಗೆ ಇರ್ತದೆ. ಹಂಗೆ ಕೀನು, ಕೆಲ್ಸನ್ನು, ಹೀಗೆ ಬೇರೆ ಬೇರೆ ಜಡ್ಜಸ್. ಫೋಸ್ಟರು ಯಾರು? ದಟ್ ಪರ್ಸನ್ ಹೂ ಹ್ಯಾಸ್ ರಿಟರ್ನ್ ದಟ್ ಕೇಸ್, ಸ್ಪೆಲನ್ಷಿಯನ್ ಎಕ್ಸ್ಪ್ಲೋರರ್ಸ್ ಕೇಸ್, ಅವನೇ. ಹೌದು. ನೆಕ್ಸ್ಟ್ ಹಿಂಗೆ ಬೇರೆ ಬೇರೆ ಬಂತು. ಅವ್ರು ಪ್ರತಿಯೊಬ್ಬ ಜಡ್ಜನ್ನು 5 ಫಿಲಾಸಫಿಗಳನ್ನ ಹೇಳಿದ್ರು. ಈಗ ಆಸ್ಟಿನ್ ಅದು ಪ್ರತಿಪಾದನೆ ಮಾಡ್ತಾನೆ. ಇವಾಗ ಜಸ್ಟ್ ಸೆಕೆಂಡ್ ಜಡ್ಜ್ ಫೋಸ್ಟರ್ ಇದಾನಲ್ಲ, ಹಿ ಬಿಲಾಂಗ್ಸ್ ಟು ನ್ಯಾಚುರಲ್ ಲಾ ಥಿಯರಿ. ಅವನ ಪ್ರಕಾರ ಇಂಟರ್ನ್ಯಾಷನಲ್ ಕಾನೂನೇ. ಯಾಕೆ ಏನು ಅನ್ನೋದನ್ನ ಮುಂದಕ್ಕೆ ನೋಡೋಣ. ಮುಂದಕ್ಕೆ ಪಾಸಿಟಿವಿಸ್ಟ್, ಈ ಕೆಲ್ಸನ್ನು, ಇವರೆಲ್ಲ ಪಾಸಿಟಿವಿಸ್ಟ್ ಬರ್ತಾರೆ. ಕೆಲ್ಸನ್ನು ಮತ್ತೆ ಇನ್ನೊಂದಷ್ಟು ಜನ, ಬೆಂಥಾಮ್ ಈಸ್ ಸಪೋರ್ಟರ್ ಆಫ್ ಆಸ್ಟಿನ್. ಈ ಪಾಸಿಟಿವಿಸಮ್ ಇನ್ನೊಂದು ಸ್ಕೂಲ್ ಆಫ್ ಥಾಟ್ ಬರ್ತದೆ. ಅಷ್ಟಿನ್ನೂ ಪಾಸಿಟಿವಿಸ್ಟ್, ಬಟ್ ಅವನು ಒಂದು ಬೇರೆ ರೀತಿಯ ಅನಾಲಿಟಿಕಲ್ ಜೂರಿಸ್ಪ್ರುಡೆನ್ಸ್ ಅವನು ಬರ್ತಾನೆ. ಅಪಾರ್ಟ್ ಫ್ರಮ್ ದ ಪಾಸಿಟಿವಿಸ್ಟ್ ಇದ್ದಾರೆ, ಅವರು ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಅಂತ ಕೇಳ್ತಾರೆ, ಆದ್ರೆ ಬೇರೆ ಬೇರೆ ಕಾರಣಗಳನ್ನ
ಕೊಡ್ತಾರೆ. ಲೆಟ್ ಅಸ್ ನೌ ಟ್ರೈ ಟು ಫೈಂಡ್ ಔಟ್ ವಾಟ್ ಆಸ್ಟಿನ್ ಟೆಲ್ಸ್ ಅಬೌಟ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಅಲ್ವಾ ಅನ್ನೋದನ್ನ ಆಸ್ಟಿನ್ ಹೆಂಗ್ ಪರಿಗಣಿಸ್ತಾನೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಮಿಕ್ಕಿದ್ದನ್ನ ಮುಂದೆ ಅದರ ಕ್ರಿಟಿಸಿಸಮ್, ಅವ್ನು ಹೇಳಿದ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು, ಈಸ್ ಇಂಟರ್ನ್ಯಾಷನಲ್ ಲಾ ರಿಯಲಿ ಅಲ್ಲ, ಅಂತಾರಾಷ್ಟ್ರೀಯ ಕಾನೂನು ನಿಜವಾಗ್ಲೂ ಒಂದು ಕಾನೂನು ಅಂತ ನಾವು ಪರಿಗಣಿಸಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಎಸ್, ಟುಡೇ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಆಸ್ಟಿನ್ಸ್ ಥಿಯರಿ ಆಸ್ ಟು ದ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ. ತುಂಬಾ ಸರ್ತಿ ನಿಮ್ ಎಕ್ಸಾಮ್ಸ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತೆ ಈ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇರಲಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಅಯೋಮಯ ಅನ್ಸುತ್ತೆ. ಯಾಕೆ ಓದ್ತಿದೀವಿ, ಏನಪ್ಪಾ ಕಾರಣ, ಯಾಕೆ ಇದು ಬೇಕಾ ಬೇಡವಾ ಒಂದು ಗೊತ್ತಾಗಲ್ಲ. ಆಲ್ ಆಫ್ ಅಸ್ ಶುಡ್ ಹ್ಯಾವ್ ಕ್ಲಾರಿಟಿ. ಯು ಕ್ಯಾನ್ ಅಗ್ರಿ ಆರ್ ಯು ಕ್ಯಾನ್ ಡಿಸ್ಅಗ್ರಿ. ನೀವು ಕೆಲವರು ಅಂತಾರಾಷ್ಟ್ರೀಯ ಕಾನೂನು ಅಲ್ಲ ಅಂತ ಹೇಳ್ರಿ, ನಡೀತದೆ. ಕೆಲವರು ಕಾನೂನು ಅಂತ ಹೇಳ್ರಿ, ನಡೀತದೆ. ಆದ್ರೆ ಯಾಕೆ ಅದು ಕಾನೂನು ಅಂತ ಪರಿಗಣಿಸ್ತೀನಿ, ಯಾಕೆ ಅದನ್ನ ನಾನು ಕಾನೂನು ಅಂತ ಪರಿಗಣಿಸಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಿಮ್ಗೆ ಇರ್ಬೇಕು. ಅವಾಗ ಮುಂದಕ್ಕೆ ಓದ್ತಾ ನಿಮ್ಗೆ ಅರ್ಥ ಆಗತ್ತೆ. ನಾವೇನು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇರ್ತೀವಲ್ಲ, ಏನಕ್ಕೆ ಓದ್ತಿದೀವಿ, ಏನು ಅದ್ರ ಪರಿಣಾಮಗಳೇನು, ಅದರಿಂದ ಇಂಪ್ಲಿಕೇಶನ್ಸ್ ಏನು, ಅದರ ಬಗ್ಗೆ ಎಲ್ಲ ನಮ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ. ಅದರಿಂದ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ, ಥಿಯರೀಸ್ ಆಫ್ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ತುಂಬಾ ಚೆನ್ನಾಗಿ ಗೊತ್ತಾಗಬೇಕು. ಶುಡ್ ಹ್ಯಾವ್ ಕ್ಲಾರಿಟಿ ಆನ್ ದಿಸ್. ಇದ್ರ ಬಗ್ಗೆ ಸ್ಪಷ್ಟತೆ ಇದ್ರೆ ಮಾತ್ರನೇ ಮುಂದಿನ ಕಾನ್ಸೆಪ್ಟ್ಸ್ ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಸಾಧ್ಯ. ಮುಂದಿನ ಕಾನ್ಸೆಪ್ಟ್ಸ್ ಇದಾವಲ್ಲ ಅವುಗಳನ್ನ ಅರ್ಥ ಮಾಡ್ಕೊಂಡು ಗ್ರಹಿಸುವುದು ಮತ್ತೆ ಅವುಗಳ ಯಾವ ರೀತಿ ಅದನ್ನ ಆಚರಣೆ ತರ್ತಾರೆ ಅನ್ನೋದ್ರ ಬಗ್ಗೆ ನಮಗ್ ಜ್ಞಾನ ಸಿಗುತ್ತೆ. ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಏನೋ ಇದೆ, ಅರ್ಥವಾಗಲ್ಲ, ಬರ್ತಾಗಲ್ಲ, ಇವಾಗ ಸುಮ್ಮನೆ ಹೇಳ್ತೇನೆ ನಾವು ಕೇಳ್ತೀವಿ ಅನ್ನಂಗಾಗತ್ತೆ. ದಟ್ ಶುಡ್ ನಾಟ್ ಹ್ಯಾಪನ್. ಸೊ ವಿ ಶುಡ್ ಹ್ಯಾವ್ ಎ ಥರೋ ಅಂಡರ್ಸ್ಟ್ಯಾಂಡಿಂಗ್. ನಮ್ಗೆ ಏನಂದ್ರೆ ಸಿಂಕ್ ಆಗ್ಬೇಕು, ನಮ್ಗೆ ಓದ್ತಿರೋದು ನಮ್ಮ ಮೈಂಡ್ ಸಿಂಕ್ ಆಗ್ಬೇಕು ಅಂದ್ರೆ ಅದರ ಬಗ್ಗೆ ಸ್ಪಷ್ಟತೆ ಇರಬೇಕು ಆ ಕಾನ್ಸೆಪ್ಟ್ ಬಗ್ಗೆ. ಸೊ ಫಾರ್ this to happen, you should understand the basis of international law thoroughly. Okay, let us go to the views of Austin as to the question whether international law is really a law or not. ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನು ಅಲ್ವಾ ಅನ್ನೋದನ್ನ ಆಸ್ಟಿನ್ ಏನ್ ಹೇಳ್ತಾನೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಸ್ಟಿನ್, international law is not a true law but a code of rules of conduct of moral force only. These are the views of ಆಸ್ಟಿನ್. ಆಸ್ಟಿನ್ ಹೇಳ್ತಾನೆ, ಏನ್ ಹೇಳ್ತಾನೆ, ಅಂತಾರಾಷ್ಟ್ರೀಯ ಕಾನೂನು ಒಂದು ನಿಜವಾದ ಕಾನೂನು ಅಲ್ವೇ ಅಲ್ಲ. ಇಟ್ ಈಸ್ ನಾಟ್ ಎ ಟ್ರೂ ಲಾ. ಮತ್ತೆ ಏನದು, ಇಟ್ಸ್ ಎ ಕೋಡ್ ಆಫ್ ರೂಲ್ಸ್. ಅದೊಂದು ಅಲ್ಲಿ ನಿಯಮಗಳಿದಾವೆ, ಅದು ಒಂದು ಅವುಗಳ ಒಂದು ನಿಯಮಗಳ ಸಂಹಿತೆ ಅದು ಇದೆ, ಅಲ್ಲಿ ನಿಯಮಗಳಿದಾವೆ. ಅದು ಯಾವ ತರದ್ದವು, ರೂಲ್ಸ್ ಆಫ್ ಕಾಂಡಕ್ಟ್, ಅವು ನಡವಳಿಕೆಯ ನಿಯಮಗಳು. ಅವಕ್ಕೆ ಯಾವ ರೀತಿ ಅವುಗಳ ಹಿಂದೆ ಇರುವಂತಹ ಬಲ ಅಥವಾ ಫೋರ್ಸ್ ಏನಿದೆ ಅಂದ್ರೆ ಇಟ್ ಈಸ್ ಮಾರಲ್ ಫೋರ್ಸ್ ಓನ್ಲಿ. ಅದು ನೈತಿಕ ಬಲ ಮಾತ್ರ ಇದೆ ಅದರಿಂದ. ಅದು ನೀವು ಡೋಂಟ್ ಹ್ಯಾವ್ ಲೀಗಲ್ ಫೋರ್ಸ್. ಕಾನೂನಿನ ಬಲ ಇಲ್ಲ, ಕೇವಲ ನೈತಿಕ ಬಲ. ನಾವು ಈ ಜೂರಿಸ್ಪ್ರುಡೆನ್ಸ್ ಓದುವಾಗ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ನೈತಿಕತೆ ಅಂದ್ರೆ ಏನು, ಕಾನೂನು ಅಂದ್ರೆ ಏನು ಅಂತ ಹೇಳಿದ್ದೀನಿ. ನಿಮ್ಗೆ ಜ್ಞಾಪಕ ಇರ್ಬೋದು, ಇನ್ನೊಂದ್ಸತಿ ಜ್ಞಾಪಿಸ್ತೀನಿ ನಿಮ್ಗೆ. ಸೊ ಈ ಬಸ್ ಅಲ್ಲಿ ಹೋಗ್ತೀವಿ ನಾವು, ಈ ಫ್ರಂಟ್ ಸೀಟು ಲೇಡೀಸ್ಗೆ ರಿಸರ್ವ್ ಆಗಿದೆ. ಫ್ರಂಟ್ ಸೀಟು ಲೇಡರ್ ರಿಸರ್ವ್ ತಾನೆ BMTC ಬಸ್ ಅಲ್ಲಿ. ಇಲ್ಲೇನಿಲ್ಲ, KSRTC ಇಲ್ಲ, BMTC ಬಸ್ಸು. ಮತ್ತೆ ನೀವು ಹುಬ್ಳಿಲಿ ಹೋದ್ರೆ ಯಾವ್ದು ಬಸ್ ಇದೆ ಹೊಸದಾಗಿ ಶುರು ಮಾಡಿದಾರಲ್ಲ ಅದು, ಆ ಬಸ್ಗಳೆಲ್ಲ ನೀವು ಮುಂದೆಗಡೆ ಬರೀ ಲೇಡೀಸ್ ಕೂತ್ಕೊಳ್ಳೋಕೆ ರಿಸರ್ವೇಶನ್ ಮಾಡಿದರೆ, ಗಂಡಸರೆಲ್ಲ ಹಿಂದೆ ಕೂತ್ಕೊಂಡ್ಬೇಕು. ನೀವು ಗಂಡಸರೇನಾರ ಹೋಗಿ ಲೇಡೀಸ್ ಸೀಟಲ್ಲಿ ಕೂತ್ಕೊಂಡ್ರೆ ಅದು ಅನೈತಿಕನೋ ಅಥವಾ ಕಾನೂನಿನ ವಿರುದ್ಧದ ಕೃತ್ಯನೋ. ಇಲ್ಲಿಗಲ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ, ಕಾನೂನು ಬಾಹಿರ ಅಲ್ವಾ. ಸೊ ನಿಮ್ಮ ಕೃತ್ಯ ಒಬ್ಬ ಮೇಲ್ ಒಬ್ಬ ಗಂಡಸು ಪುರುಷ ಏನಾದ್ರು ಮಹಿಳೆಯರ ಒಂದು ಸೀಟ್ ಮೇಲೆ ಕೂತ್ಕೊಂಡ ಅಂದ್ರೆ ಅದು ಕಾನೂನು ಬಾಹಿರನ ಅಥವಾ ಅನೈತಿಕನ ಹೇಳ್ಬೇಕು. ಹೇಳ್ರಿ, ಮಹಿಳೆಯರಿಗೆ ಮೀಸಲಾಗಿರೋ ಒಂದು ಸೀಟುಗಳಲ್ಲಿ ಪುರುಷ ಹೋಗಿ ಕೂತ್ಕೊಂಡ್ರೆ ಅದು ಅನೈತಿಕನ ಅಥವಾ ಕಾನೂನು ಅಥವಾ ಅಪರಾಧನ? ಎಸ್ ಹೇಳಿ, ತಪ್ಪಾದ್ರೂ ಓಕೆ. ಸಿದ್ಲಿಂಗಪ್ಪ ಅವರೇ ಆಡಿಯೋ ಸರ್ ಮಾಡ್ಕೊಳ್ಳಿ. ಏನಮ್ಮ ಅಪರಾಧ ಆಗುತ್ತೆ, ಮಾನವೀಯತೆ ದೃಷ್ಟಿಯಿಂದ ಇದು ಆಗುತ್ತೆ. ಅಂದ್ರೆ ಅದು ಅನೈತಿಕ ಅಂತೀರ ನಿಮ್ ಪ್ರಕಾರ? ಅಪರಾಧ ಅಲ್ಲ, ಬಹಳ ಸಿಂಪಲ್. ಎರಡೂ ಆಗುತ್ತೆ. ಓಕೆ, ಎರಡೂ ಆಗುತ್ತೆ. ಸೊ ಅದೇ ಓಕೆ, ನೀವೇನು ಮಾಡಿಲ್ಲ. ಸಿದ್ಲಿಂಗಪ್ಪ ಬೂದ್ನಿಯವ್ರು ಏನ್ ಮಾಡಿದ್ರು, ಹಿಂದೆಗಡೆ ಹೋದ್ರು, ಹಿಂದೆಗಡೆ ಕೂತಿದ್ರು ಸೀಟಲ್ಲಿ, ಹಿಂದೆಗಡೆ ಲಾಸ್ಟ್ ಸೀಟಲ್ಲಿ ಕೂತಿದ್ದಾರೆ. ಯಾರೋ ಒಬ್ಬ ಹಣ್ಣಣ್ಣು ಮುದುಕ ಬಂದ್ರು, ರಶ್ ಇದೆ ತುಂಬಾ. ಹಣ್ಣಣ್ಣು ಮುದುಕ ಅವ್ರಿಗೆ 80 ವರ್ಷ ನಿಂತ್ಕೊಳಕ್ ಆಗ್ತಿಲ್ಲ. ನೀವು ಸಿದ್ಲಿಂಗಪ್ಪ ಬೂದ್ನಿಯವರು ಕೂತೇ ಅವ್ರೆ,
ಶೀಟ್ ಕೊಡ್ದಂಗೆ ಅವ್ರಿಗೆ. ನಿಮ್ಮ ಕೃತ್ಯ ಅನೈತಿಕನ ಅಥವಾ ಅಪರಾಧನ? ಅನೈತಿಕ, ಅಪರಾಧ ಅಲ್ಲ, ಯಾಕಂದ್ರೆ ನೀವು ಸೀಟ್ ಕೊಡ್ಬೇಕಾಗಿಲ್ಲ, ಅಪರಾಧ ಏನಾಗಲ್ಲ ಸರ್. ಆಗಲ್ಲ ಅಲ್ವಾ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೊರಾಲಿಟಿ ಅಂಡ್ ಅಫೆನ್ಸ್. ಅಫೆನ್ಸ್ ಅಂದ್ರೆ ಕಾನೂನು ನಿಯಮಗಳ ವಿರುದ್ಧವಾಗಿ ನಾವೇನ ಮಾಡಿದ್ರೆ, ಹೌದು, ಮಾನವೀಯತೆ. ಕಾನೂನು ವಿರುದ್ಧವಾಗಿ ನಾವು ಮಾಡಿದ್ರೆ ಅದು ಅಪರಾಧ ಆಗ್ತದೆ ಹೊರತು ಕೆಲವು ನೈತಿಕ ನಿಯಮಗಳಿದ್ರೆ ಅವುಗಳ ವಿರುದ್ಧ ನಾವೇನ ಮಾಡಿದ್ರೆ ಕೆಲಸ, ಅದು ಅಪರಾಧ ಆಗಲ್ಲ, ಅನೈತಿಕವಾಗ್ತದೆ, ಅಮಾನವೀಯತೆ ಆಗ್ತದೆ ಹೊರತು ಅಪರಾಧ ಆಗಲ್ಲ. ಹಂಗೆ ಇವನ್ ಹೇಳ್ತಾನೆ ಆಸ್ಟಿನ್ ಏನಂತಾನೆ ಅಂದ್ರೆ, ಆಸ್ಟಿನ್ ಸೇಸ್ ದಟ್ ಅಂತಾರಾಷ್ಟ್ರೀಯ ಕಾನೂನು ಇದಾವಲ್ಲ, ನಿಯಮಗಳಿದಾವಲ್ಲಿ, ದೇರ್ ಕೋಡ್ ಆಫ್ ಕಾಂಡಕ್ಟ್, ಕೋಡ್ ಆಫ್ ರೂಲ್ಸ್ ಫಾರ್ ಕಾಂಡಕ್ಟ್. ರಾಷ್ಟ್ರಗಳು ಹೆಂಗ್ ನಡ್ಕೊಬೇಕು ಅನ್ನೋದನ್ನ ಅಂದ್ರೆ ನಿಯಮಗಳಿದಾವೆ. ಅದ್ರ ನಿಯಮಗಳು ಎಂತವು ಅಂದ್ರೆ ಅಂತಹ ಆ ಸಂಹಿತೆ ಇದೆಯಲ್ಲ, ಆ ಅಂತಾರಾಷ್ಟ್ರೀಯ ಕಾನೂನಿನ ಸಂಹಿತೆ, ಕೋಡ್ ಆಫ್ ರೂಲ್ಸ್ ಆಫ್ ಕಾಂಡಕ್ಟ್ ಆಫ್ ಅವಕ್ಕೆ ಯಾವ್ದು ಫೋರ್ಸ್ ಇರುತ್ತೆ ಅಂದ್ರೆ ಕೇವಲ ನೈತಿಕ ಬಲ ಮಾತ್ರ ಇರುತ್ತೆ, ಕಾನೂನಿನ ಬಲ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅವು ಆ ಅಂತಾರಾಷ್ಟ್ರೀಯ ಕಾನೂನು ವಿರುದ್ಧ ನಾವೇನಾರ ಕೆಲಸ ಮಾಡಿದ್ರೆ, ಆ ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ಅದು ತಪ್ಪಾಗೋದಿಲ್ಲ. ಅದರಿಂದ ಅವು ಕೇವಲ ಅನೈತಿಕ ಕ್ರಮಗಳಾಗ್ತವೆ. ಅದರಿಂದ ನಾವು ಅಂತಾರಾಷ್ಟ್ರೀಯ ಕಾನೂನು ಏನಂತ ಪರಿಗಣಿಸ್ತೀವಿ ಅಂದ್ರೆ ಅವುಗಳನ್ನ ಕಾನೂನು ಅಂತ ಪರಿಗಣಿಸೋದಿಲ್ಲ. ಅವೇನಾಗುತ್ತೋ ಮ್ಯಾಕ್ಸಿಮಮ್ ಅವು ನೈತಿಕ ನಿಯಮಗಳಾಗ್ಬೋದು. ನೈತಿಕ ರಾಜ್ಯಗಳ ನಡವಳಿಕೆಯಲ್ಲಿ ರಾಜ್ಯಗಳೇ ಒಪ್ಪಿರುವಂತಹ ನೈತಿಕ ನಿಯಮಗಳನ್ನು ನಾವು ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತಿದ್ದೀವಿ. ಆದ್ರೆ ಅವು ನಿಜವಾಗೂ ಕಾನೂನುಗಳಲ್ಲ, ಕೇವಲ ಅಂತಾರಾಷ್ಟ್ರೀಯ ನೈತಿಕ ನಿಯಮಗಳು, ರಾಜ್ಯಗಳ ನೈತಿಕ ನಿಯಮಗಳು ಅಂತ ಆಸ್ಟಿನ್ ಹೇಳ್ಬಿಟ್ಟ. ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಕೇಳಿ. ಎಸ್, ಇದು ಆಸ್ಟಿನ್ ಒಂದು ಅನಿಸಿಕೆ. ಅದು ಸರಿನಾ ತಪ್ಪ ಮುಂದಕ್ಕೆ ಹೋದನ, ಇದು ಆಸ್ಟಿನ್ ಹೇಳಿದ್ದು. ಅರ್ಥ ಆಯ್ತಾ? ಸೊ ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನೇ ಅಲ್ಲ ಅಂತಾನೆ ಯಾರು? ಆಸ್ಟಿನ್. ಯಾಕೆ ಅದು ಕಾನೂನಲ್ಲ ಅಂತಂದ್ರೆ, ಯಾಕೆಂದ್ರೆ ಅದ್ರ ಹಿಂದೆ ಕಾನೂನಿನ ಬಲ ಇಲ್ಲ. ಅದು ಕಾನೂನು ಬಲ ಇದ್ರೆ ಏನಾಗುತ್ತೆ, ಅದ್ರ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಕೊಡೋಕೆ ನಿಯಮಗಳಿರ್ತವೆ. ಆದ್ರೆ ಏನು ಈ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳು ಹೆಂಗಿದಾವೆ ಅಂದ್ರೆ, ನಿಯಮಗಳನ್ನ ರಾಜ್ಯಗಳೇನಂತಿದ್ದಾವೆ, ರಾಜ್ಯಗಳಿಗೆ ಒಂದು ಭಾವನೆ ಇದೆ ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ ಒಳ್ಳೇದು. ನಮಗೂ ಭಾವನೆ ಇದೆ ಅಲ್ವಾ, ಏನು ವಯಸ್ಸಾದವ್ರು ಬಂದ್ರೆ ಸೀಟ್ ಕೊಡ್ಬೇಕು ಅನ್ನೋದು ನಮ್ಗನ್ಸುತ್ತೆ. ನಿಯಮ ತಾನೆ. ಎಂತ ನಿಯಮ ಅದು? ಅದು ನೈತಿಕ ನಿಯಮ, ನೈತಿಕ ಮೌಲ್ಯ. ಅದು ನೈತಿಕ ಮೌಲ್ಯ, ಮಾರಲ್ ವ್ಯಾಲ್ಯೂಸ್. ಸೊ ಮಾರಲ್ ವ್ಯಾಲ್ಯೂಸ್ ಹಂಗೇನೆ ನಾವು ಬೇರೆ ರಾಷ್ಟ್ರಗಳ ಜೊತೆ ವಿರುದ್ಧ ದಂಡೆತ್ತು ಹೋಗ್ಬಾರ್ದು, ಬೇರೆ ರಾಷ್ಟ್ರಗಳಿಗೆ ನಾವು ತೊಂದರೆ ಕೊಡಬಾರ್ದು. ಇವೆಲ್ಲ ಮೌಲ್ಯಗಳಷ್ಟೇ. ಮಾರಲ್ ಕಾಂಡಕ್ಟ್, ಮಾರಲ್ ರೂಲ್ಸ್, ಮಾರಲ್ ವ್ಯಾಲ್ಯೂಸ್ ಅವು ನೈತಿಕ ಮೌಲ್ಯಗಳಷ್ಟೇ ಹೊರತು ಅವುಗಳು ಕಾನೂನಿನ ನಿಯಮಗಳು ಅಲ್ಲ ಅಂತ ಆಸ್ಟಿನ್ ಹೇಳ್ತಾನೆ. ಅವನ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಅಲ್ಲೂ ನಿಯಮಗಳಿದಾವೆ, ಆದ್ರೆ ಯಾವ ತರದ ನಿಯಮಗಳು? ಕಾನೂನಿನ ನಿಯಮಗಳಲ್ಲ, ಅವು ನೈತಿಕ ನಿಯಮಗಳು. ನೈತಿಕ ನಿಯಮಗಳ ಉಲ್ಲಂಘನೆ ಆದ್ರೆ ಯಾವುದೇ ಶಿಕ್ಷೆ ಇಲ್ಲ, ಮತ್ತೆ ಅವು ಅಷ್ಟು ಬಲಶಾಲಿಯಾಗೂ ಇರುವುದಿಲ್ಲ. ನಮ್ಮ ಒಂದು ಮನಸ್ಸಿಗೆ, ನಿಮ್ ಫ್ರೆಂಡ್ ಹೇಳಿದ್ರ ನಮ್ಮ ಅಂತರಾತ್ಮ ಭಾವನೆಗಳಿಗೆ ಧಕ್ಕೆ ಆಗ್ಬೋದು, ತಪ್ಪು ಅನ್ನಿಸ್ಬೋದು ಹೊರತು ಕಾನೂನು ದೃಷ್ಟಿಯಲ್ಲಿ ತಪ್ಪಾಗಿರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಆದ್ರಿಂದ ಇದು ಅವನ ಒಪಿನಿಯನ್. ಆಸ್ಟಿನ್ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಅಲ್ಲ, ಅದು ಕೇವಲ ಒಂದು ನೈತಿಕ ಮೌಲ್ಯ ಅಷ್ಟೇ ಅಂತ. ಅದಕ್ಕೆ ಯಾಕೆ ಅಂತ ಕಾರಣಗಳು ಮುಂದೆ ಕೊಡ್ತಾನ. ಏನೋ ಡೌಟ್ಸ್ ಇದೆಯಾ? ಯಾಕಂಗಂತಾನೆ ಅನ್ನೋದಕ್ಕೆ ಕಾರಣಗಳು ಮುಂದೆ ಓದ್ತೀವಿ. ಇದು ಅವನ ಒಂದು ಅನಿಸಿಕೆ, ಆಸ್ಟಿನ್ನ ಅನಿಸಿಕೆ. ಯಾಕೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. So now we will be discussing why he says so. ಯಾಕಂಗಂತನೋನು law in strict sense is a result of edicts issuing from a determinate sovereign legislative authority. ಇದು ಅವನ ಕಾನೂನಿನ ತತ್ವ. ಆಸ್ಟಿನ್ನ ಪ್ರತಿಪಾದನೆ ಯಾಕೆ ಅಂದ್ರೆ ಅವನ ಕಾನೂನಿನ ತತ್ವನೇ ಹಂಗಿದೆ. ಅವನ ಪ್ರಕಾರ ಏನು, ಲಾ ಈಸ್ ಎ ಸ್ಟ್ರಿಕ್ಟ್ ಸೆನ್ಸ್, ನಿಜವಾಗ್ಲಿ ಕಾನೂನು ಯಾವ್ದನ್ನ ನಾವು ಕಾನೂನು ಅಂತ ಪರಿಗಣಿಸ್ತೀವಿ ಅಂದ್ರೆ ಇಸ್ ಎ ರಿಸಲ್ಟ್ ಆಫ್ ಎಡಿಕ್ಟ್ಸ್, ಶಾಸನಗಳನ್ನ ಹೊರಡಿಸ್ತೀವಿ. ಎಡಿಕ್ಟ್ಸ್ ಇಶ್ಯೂಯಿಂಗ್ ಫ್ರಮ್ ಎ ಡಿಟರ್ಮಿನೇಟ್ ಸಾವರಿನ್ ಲೆಜಿಸ್ಲೇಟಿವ್ ಅಥಾರಿಟಿ, ಒಂದು ನಿರ್ದಿಷ್ಟವಾದಂತಹ ಶಾಸಕಾಂಗ ಅಧಿಕಾರಿಗಳಿರ್ತಾರಲ್ಲ ಅವರಿಂದ ಹೊರಹೊಮ್ಮುವಂಥದ್ದು. ನಿರ್ದಿಷ್ಟವಾದಂತಹ ಮತ್ತೆ ಸಾರ್ವಭೌಮ, ಡಿಟರ್ಮಿನೇಟ್ ಅಂದ್ರೆ ನಿರ್ದಿಷ್ಟವಾದಂತಹ, ಸಾವರಿನ್ ಅಂದ್ರೆ ಸಾರ್ವಭೌಮ, ಲೆಜಿಸ್ಲೇಟಿವ್ ಅಥಾರಿಟಿ ಅಂದ್ರೆ ಶಾಸನ ಮಾಡೋ ಇರುವಂತಹ ಅಧಿಕಾರಿ ಅಥವಾ ಶಾಸಕಾಂಗ ಅಂದ್ಕೊಳ್ಳಿ. ಸೊ ಒಂದು ನಿರ್ದಿಷ್ಟವಾದಂತಹ ಸಾರ್ವಭೌಮ ಶಾಸಕಾಂಗದಿಂದ ಏನಾರ ನಿಯಮಗಳು ಬಂದ್ರೆ ಅವುಗಳನ್ನ ಮಾತ್ರ ನಾವು ಕಾನೂನುಗಳನ್ನಂತ ಪರಿಗಣಿಸ್ತೀವಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಇದು ಅವನ ಒಂದು ತತ್ವ. ಆಸ್ಟಿನ್ ಸಿದ್ಧಾಂತದಲ್ಲಿ ಇದು ಒಂದು ಪ್ರಮುಖ ತತ್ವ. ಕಾನೂನು ಅಂತ ಪರಿಗಣಿಸ್ಬೇಕು ಅಂದ್ರೆ ನಿಜವಾಗ್ಲೂ ಒಂದು ಕಾನೂನು ಇದೆ ಅಂದ್ರೆ ಎಲ್ಲಿಂದ ಬರಬೇಕು? ಒಂದು
ನಿರ್ದಿಷ್ಟವಾದಂತಹ ಸಾರ್ವಭೌಮ ಶಾಸಕಾಂಗದಿಂದ ಬಂದ್ರೆ ಮಾತ್ರ ಅದು ಕಾನೂನು ಆಗುತ್ತೆ. ಶಾಸಕಾಂಗ ಏನಿರ್ಬೋದು, ಅದು ಪಾರ್ಲಿಮೆಂಟ್ ಆಗಿರ್ಬೋದು, ಅಥವಾ ಅದು ರಾಜ ಆಗಿರ್ಬೋದು, ಅಥವಾ ಅದು ಸರ್ವಾಧಿಕಾರಿ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಆದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಯಾರೋ ಒಬ್ರು ಇರ್ಬೇಕಲ್ಲಿ. ಮತ್ತೆ ಅವ್ರು ಎಂತವ್ರು ಇರ್ಬೇಕು ಅಂದ್ರೆ ಸಾರ್ವಭೌಮರಾಗಿರ್ಬೇಕು. ಸಾರ್ವಭೌಮ ಅಂದ್ರೆ ಏನು? ಅವ್ರ ಮೇಲೆ ಯಾರು ಇನ್ನೊಬ್ರು ಇರೋದಿಲ್ಲ. ಅವನು ಸರ್ವೋಚ್ಚ ಅಧಿಕಾರಿ ಅಥವಾ ಅಧಿಕಾರಿಗಳ ಗುಂಪು. ಅವ್ರ ಮೀರಿ ಬೇರೆ ಯಾರು ಇರೋದಿಲ್ಲ. ಸೊ ಅಂತವ್ರಿಂದ ನಿಯಮಗಳೇನಾರ ಬಂದ್ರೆ ಆ ನಿಯಮಗಳನ್ನ ಮಾತ್ರ ನಾವು ಕಾನೂನುಗಳು ಅಂತ ಪರಿಗಣಿಸ್ತೀವಿ. ಇವಾಗ ಪಾರ್ಲಿಮೆಂಟ್ ಇಂದ ಬಂತು. ಪಾರ್ಲಿಮೆಂಟ್ಗಿನ ಮೇಲೆ ಯಾರು ಇದಾರ? ಇಲ್ಲ ಭಾರತದಲ್ಲಿ. ರಾಜ್ಯ ಮಟ್ಟದಲ್ಲಿ ವಿಧಾನಸಭೆಗಿನ ಮೇಲೆ ಯಾರು ಇದಾರ? ಯಾರು ಇಲ್ಲ. ಮುಂದುವರಿತಾ ಹಂಗೆ ಇವಾಗ ಕೆಲವರು ಇವಾಗ ನಾರ್ತ್ ಕೊರಿಯಾದಲ್ಲಿ ಯಾರೋ ಒಬ್ಬ ಕಿಂಗ್ ಇದ್ದಾನೆ, ಒಬ್ಬ ವಿಚಿತ್ರವಾಗಿರ್ತಾನ, ಅವನೇ ಸರ್ವಾಧಿಕಾರಿ, ಅವನೇನ್ ಹೇಳ್ತಾನೋ ಅದೇ ಕಾನೂನು. ಹಂಗೊಬ್ರು ಯಾರ ಶಾಸನ ಮಾಡುವಂತ ಒಬ್ಬ ಅಧಿಕಾರಿ ಇರ್ಬೇಕು. ಆಗಿದ್ರೆ ಮಾತ್ರನೇ ಅದನ್ನ ಕಾನೂನು ಅಂತ ಕರಿತೀವಿ. ಆದ್ರೆ ಇವನೇನ್ ಹೇಳ್ತಾನೆ ಆಸ್ಟಿನ್ನು, ಆ ತರದ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಸಾರ್ವಭೌಮ ಶಾಸಕಾಂಗ ಅಂತಾರಾಷ್ಟ್ರೀಯ ಕಾನೂನಿಗೆ ಇಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಹ ಒಂದು ನಿರ್ದಿಷ್ಟವಾದ ಸಾರ್ವಭೌಮ ಅಧಿಕಾರಿಯಿಂದ ಬರ್ತಿಲ್ಲ. ಹೆಂಗ್ ಬರ್ತದೆ? ಕಸ್ಟಮ್ಸ್ ಇರ್ಬೋದು, ಪ್ರಾಕ್ಟೀಸಸ್ ಇರ್ಬೋದು, ಅವರು ರೂಢಿ ಇರ್ಬೋದು, ಅವುಗಳ ಮೂಲಕ ಅವರು ಆ ರೀತಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಹೊರತು ನಿರ್ದಿಷ್ಟವಾದಂತಹ ಒಬ್ಬ ಸಾರ್ವಭೌಮ ಅಧಿಕಾರಿಯಿಂದ ಈ ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳಂತ ಏನ್ ಕರಿತೀವಲ್ಲ ಅವುಗಳು ಅಲ್ಲಿಂದ ಬಂದಿಲ್ಲ. ಅದರಿಂದ ಅವು ನಿಜವಾಗೂ ಕಾನೂನು ಅಲ್ಲ. ಅರ್ಥ ಆಗ್ತಿದ್ಯಾ? ಕುಡ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಇವು ಎರಡು ಪ್ರಮುಖ ಅಂಶಗಳು. ಮೊದಲನೇದು ಕಾನೂನಲ್ಲ ಅಂತಾನೆ, ಎರಡನೇದು ಅದಕ್ಕೆ ಕಾರಣ ಕೊಡ್ತಾನೆ. ಯಾಕೆಂದ್ರೆ ಕಾನೂನು ಆಗ್ಬೇಕು ಅಂದ್ರೆ ಅದು ಅಲ್ಲಿ ನಿರ್ದಿಷ್ಟವಾದಂತಹ ಸಾರ್ವಭೌಮ ಶಾಸಕಾಂಗದಿಂದ ಬರಬೇಕು ಕಾನೂನು ಆಗ್ಬೇಕು ಅಂದ್ರೆ. ಆದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅಂತಹ ಒಂದು ಶಾಸಕಾಂಗ ಇಲ್ಲ, ಅದರಿಂದ ಕಾನೂನು ಅಲ್ಲ. If you have any doubts, you people please ask. Otherwise, we will proceed. ಇನ್ನು 2 ನಿಮಿಷ ಬಾಕಿ ಇದೆ, ಮುಂದುವರಿಬೋದಾ? ಅರ್ಥ ಆಯ್ತಾ? ಮುಂದುವರಿತಾ ನೆಕ್ಸ್ಟ್ ಇದು ಮೊದಲನೇ ಕಾರಣ. ಎರಡನೇದು, ದಿಸ್ ಅಥಾರಿಟಿ ಇಸ್ ಪೊಲಿಟಿಕಲಿ ಸುಪೀರಿಯರ್. ಈ ನಾವೇನು ಸಾರ್ವಭೌಮ ಶಾಸಕಾಂಗ ಇದೆಯಲ್ಲ ಅದು ರಾಜಕೀಯವಾಗಿ ಮೇಲಿರುತ್ತದೆ ಮತ್ತೆ ಅದಕ್ಕೆ ಯಾರದೇ ನಿಯಂತ್ರಣ ಇರೋದಿಲ್ಲ. ಈ ತರದೊಂದು ಶಾಸಕಾಂಗ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾಕೆಂದ್ರೆ ನಮ್ಮ ರಾಷ್ಟ್ರಗಳು ಹೆಂಗಿದಾವೆ? ಭಾರತ ಯಾವ ರೀತಿಯ ರಾಷ್ಟ್ರ? ಅದು ವಾಟ್ ಕೈಂಡ್ ಆಫ್ ಎ ಸ್ಟೇಟ್ ಇಟ್ ಈಸ್? ಇಟ್ಸ್ ಎ ಸಾವರಿನ್ ಸ್ಟೇಟ್. ಅದು ಸಾರ್ವಭೌಮ ರಾಷ್ಟ್ರ, ಅದ್ರ ಮೇಲೆ ಯಾರ ಅಧಿಕಾರ ಇಲ್ಲ. ಅದೇ ರೀತಿ ಎಲ್ಲಾ ರಾಷ್ಟ್ರಗಳು ಅಷ್ಟೇ. ಈ ಸ್ಟೇಟ್ ಇಸ್ ಎ ಸಾವರಿನ್ ಸ್ಟೇಟ್, ಅವುಗಳ ಮೇಲೆ ಯಾರು ಅಧಿಕಾರಿಗಳಿಲ್ಲ. ಅದರಿಂದ ಅಂತಾರಾಷ್ಟ್ರೀಯ ಕಾನೂನು ಏನೊಂದು ಇವುಗಳ ಮೇಲೊಂದು ಅಧಿಕಾರಿ ಇರಬೇಕಾಗಿತ್ತು, ಅವಾಗ ಅವು ಅದಕ್ಕೆ ಬದ್ಧವಾಗಿರ್ತಿತ್ತು. ಆದ್ರೆ ಅವುಗಳು ಬದ್ಧವಾಗಿದ್ವಿ ಅಂದ್ರೆ ಇವು ಸಾವರಿನ ರಾಷ್ಟ್ರಗಳೇ ಅಲ್ಲ. ಈ ದ್ವಂದ್ವ ಇರೋದ್ರಿಂದ ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನು ಆಗೋದಿಲ್ಲ ಅಂತ ಆಸ್ಟಿನ್ ಹೇಳ್ತಾನೆ. ಇದರ ಮುಂದಿನ ಭಾಗ ಮುಂದೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಇನ್ನೊಂದು 2 ನಿಮಿಷದಲ್ಲಿ ಕಟ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಬಿ ಆಸ್ಕ್ಡ್ ಯು ಕ್ಯಾನ್ ಆಸ್ಕ್, ಅದರ್ವೈಸ್ ಐ ವಿಲ್ ಸ್ಟಾಪ್. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಕಟ್ ಆಗ್ಬೋದು, ಯಾವ ಬೇಕಾದ್ರೂ ಕಟ್ ಆಗ್ಬೋದು. ಕಟ್ ಆದ್ರೆ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಏನಾರ ಪ್ರಶ್ನೆ ಇದ್ರೆ ಬೇಗ ಕೇಳಬಹುದು. less than 1 minute. ಏನಿಲ್ವಾ? ಸೊ shall I stop then? ಎಂಡ್ ಮಾಡಲಾ ಮೀಟಿಂಗು? Okay, thank you.